ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆಸಿದ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಅಂಬೇಡ್ಕರ್ ಯುವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಕೂಡ್ಲಿಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ಸೋಲಾರ್ ಮತ್ತು ಪವನ್ ವಿದ್ಯುತ್ ಕಂಬಗಳ ವಿರುದ್ಧ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನು ಖಂಡಿಸಿ ತಾಲೂಕಾ ಆಡಳಿತದ ವೈಫಲ್ಯದ ಕುರಿತು ತಾಲೂಕಿನಾದ್ಯಂತ ಜಿಎಸ್ಡಬ್ಲ್ಯೂ ರಿನ್ಯೂ ಎನರ್ಜಿ ಲಿಮಿಟೆಡ್, ತೋರಣಗಲ್ಲು ಹಾಗೂ ಕೆಲವು ಕಂಪನಿಯವರು ಅಕ್ರಮ ಮತ್ತು ಅನಧಿಕೃತವಾಗಿ ವಿದ್ಯುತ್ ಪ್ರಸರಣ ಮಾರ್ಗದ ವಿದ್ಯುತ್ ಗೋಪುರ ಕಂಬಗಳು, ಇತರೆ ವಿದ್ಯುತ್ ಕಂಬಗಳ ಗೈಸೆಟ್ಗಳ ನಿರ್ಮಿಸುತ್ತಿರುವ ಕಂಪನಿಗಳ ಕೆಲಸಗಾರರು, ಮಧ್ಯವರ್ತಿಗಳು ಮಾಡುತ್ತಿರುವಂತಹ ಮೋಸ ವಂಚನೆ ಕುರಿತು ಕಂಪನಿಗಳು ರೈತರಿಗೆ ರೈತರ ಜಮೀನುಗಳಲ್ಲಿ ಅಳವಡಿಸಿರುವಂತಹ ವಿಂಡ್ ಫ್ಯಾನ್, ಜಮೀನುಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ಕಂಬಗಳು, ಗೈಸೆಟ್ಗಳ ಪರಿಹಾರ ನೀಡದೆ ರೈತರಿಗೆ ಸರ್ಕಾರಕ್ಕೆ ನೂರಾರು ಕೋಟಿಗಳು ತೆರಿಗೆಯನ್ನು ಕಟ್ಟದೆ ರಾಜಾರೋಷವಾಗಿ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರದ ಪರವಾನಗಿ ಪಡೆಯದೆ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಿರುವ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವ ತಾಲೂಕಾ ಆಡಳಿತದ ವೈಫಲ್ಯವನ್ನು ಖಂಡಿಸಿ ಹಲವು ಸಂಘಟನೆಗಳ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ವರದಿ ಎಚ್ ಪಂಪಾಪತಿ, ಕೂಡ್ಲಿಗಿ. ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಯಾಕೆ ಏರ್ಪಡಿಸಿದೆ ಅಂದರೆ, ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ನಡೀತಿರುವಂಥ ದೌರ್ಜನ್ಯ ಮತ್ತು ಅನ್ಯಾಯ ಅಂತಲೇ ನಾವು ಹೇಳ್ಬೇಕಾಗುತ್ತೆ. ಯಾಕಂತಂದರೆ ರೈತರಿಗೆ ಸರಿಯಾದ ರೀತಿಯ ಪರಿಹಾರ ಕೊಡದೆ ಕಂಪನಿ ಪರವಾಗಿ ಆಡಳಿತ ಸಂಪೂರ್ಣವಾಗಿ ಬೆಂಬಲ ನೀಡ್ತದೆ ಅಂತ ನಮ್ಮದು ಒಂದು ಆರೋಪ. ಯಾಕಂತಂದರೆ ನಾವು ಕೊಟ್ಟಿರುವಂಥ ದೂರುಗಳಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಯಾವುದೂ ನಮಗೆ ಸ್ಪಂದಿಸ್ತಲ್ಲ. ಹಾಗಾಗಿ ಇವತ್ತಿನ ದಿವಸ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿಯೇ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಕೀಲರಾದಂಥ ಬಸವರಾಜನವರು, ಸುಲ್ದಳ್ಳಿ ಗ್ರಾಮ, ಹಾಗೂ ಮಾರುತಿ ಅಂತ ಹೇಳ್ಬಿಟ್ಟು ಬಾಣದ ಮಾರುತಿ ಅಂತೇಳಿ ತಾಲೂಕು ಅಧ್ಯಕ್ಷರು, ರೈತ ಸಂಘ ಹಸಿರು ಸೇನೆಯಿಂದ ಅವರು ಬಂದಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ಬಸವರಾಜನವರು ಬಂದಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಮಲ್ಲೆಣ್ಣವರು ಬಂದಿದ್ದಾರೆ, ಸುಲ್ದಳ್ಳಿ ಗ್ರಾಮದವರು. ಅದೇ ರೀತಿಯಾಗಿ ಅನ್ಯಾಯಕ್ಕೊಳಗಾದಂಥ ರೈತರಾದಂಥ ಓಬಣ್ಣ, ಓಬಯ್ಯ, ಮಾರಣ್ಣ ಇವರೆಲ್ಲ ಬಂದಿದ್ದಾರೆ. ಸೊ ಇನ್ನೂ ಅನೇಕರು ಬಂದಿದ್ದಾರೆ, ಹನುಮಂತಣ್ಣವರು ಬಂದಿದ್ದಾರೆ. ಅದೇ ರೀತಿಯಾಗಿ ಫ್ಯಾನ್ ಹಾಕ್ಬಿಟ್ಟು ರೈತರಿಗೆ ಪರಿಹಾರ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಅವ್ರನ್ನ ನಂಬರನ್ನ ಚೇಂಜ್ ಮಾಡಿ, ಸಬ್ ರಿಜಿಸ್ಟರ್ ಒಳಗಡೆ ನಂಬರನ್ನೇ ಚೇಂಜ್ ಮಾಡಿ ಸುಳ್ಳು ದಾಖಲೆ ಕೊಟ್ಟು ಮೋಸ ಮಾಡಿರುವಂಥ ರೈತರು ಸಹ ಅದಕ್ಕೆ ಅನ್ಯಾಯಕ್ಕೊಳಗಾದಂಥ ರಂಗನಾಥಹಳ್ಳಿಯಿಂದ ಕೆ ಬಸವರಾಜಣ್ಣವರು ರೈತರು ಬಂದಿದ್ದಾರೆ. ಸೊ ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ರು, ಇದ್ರ ವಿರುದ್ಧವಾಗಿ ನಾವು ದೂರುಗಳು ಕೊಡ್ತಾ ಇದ್ರು ಯಾಕೆ ನಮ್ಮ ತಾಲೂಕು ಆಡಳಿತ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಯಾಕೆ ಎಚ್ಚೆತ್ಕೊಂತ ಇಲ್ಲ ಅನ್ನೋದೇ ನಮಗೆ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಅಲ್ಲ, ಇಲ್ಲ ಅನ್ನೋದಕ್ಕಿಂತ ನಾವು ಕೊಟ್ಟಿರುವಂತ ದೂರುಗಳ ಮೇಲೆ ನಾವು ಆರೋಪ ಮಾಡ್ತೀವಿ. ಇಲ್ಲ, ನಮ್ಮ ದೂರುಗಳ ಪ್ರಕಾರ ನಾವು ಆರೋಪವನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ನಾವು ರಂಗನಾಥಹಳ್ಳಿಯನ್ನು ನಾವು ತಗೊಳೋದಾದ್ರೆ 250/2 ಅಲ್ಲಿ ವಿಂಡ್ ಫ್ಯಾನ್ ಇದೆ. ಅದು ಮೊದಲ ಪೂರ್ವದಲ್ಲಿ 250/1 ಇತ್ತು. ಇದರಲ್ಲಿ 3 ಎಕರೆ 29 ಸೆನ್ಸ್ ಜಾಗ ಜಮೀನು. ಆ ಜಮೀನೊಳಗೆ ಏನಾಗಿದೆ ಅಂದರೆ 3 ಎಕರೆ 56 ಸೆನ್ಸ್ ಜಮೀನು ಒಳಗಡೆ 2 ಎಕರೆಯನ್ನು ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ತಗೊಳುತ್ತೆ. ಯಾರಿಂದ? ದ್ಯಾಮಕ್ಕನ ಕಡೆಯಿಂದ. ಈ ದ್ಯಾಮಕ್ಕನವ್ರು ಯಾರಂದ್ರೆ ಇವರಿಗೆ ಸರ್ಕಾರ ಕೊಟ್ಟಿರುವಂತ ಜಾಗ, ದ್ಯಾಮಕ್ಕನಿಗೆ ಸರ್ಕಾರ ಕೊಟ್ಟಿರುವಂತ ಭೂಮಿದು. ಸೊ ಇದರಲ್ಲಿ 2 ಎಕರೆ ಜಮೀನನ್ನು ಖರೀದಿ ಮಾಡ್ಕೊಂತಾರೆ. ಖರೀದಿ ಆದ್ಮೇಲೆ ಇದು 252/1 ಇತ್ತು. ಅದಾದ್ಮೇಲೆ ಪೂರ್ಣಿ ಮಾಡ್ಕೊಂತಾರೆ. 252/2 ಅಲ್ಲಿ ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಕೊಡುತ್ತೆ. 252/3 ಅಲ್ಲಿ ಸರ್ಕಾರಿ ಜಾಗ 39 ಸೆನ್ಸ್ ಇರುತ್ತೆ. ಅಂದ್ರೆ ಸರ್ಕಾರಿ ಜಾಗ ಇದರಲ್ಲಿ ಬಂತು ಅನ್ನಂಗೆ ಆಯ್ತು. ಸೊ ಇದ್ರ ಒಳಗಡೆ ಏನ್ ಮಾಡಿದ್ರು ಅಂದ್ರೆ, ದ್ಯಾಮಕ್ಕಗೂ ಕೊಟ್ಟಿರೋದು ಉಳುಮೆ ಮಾಡ್ಕೊಂಡು ತಿನ್ನಕ್ಕೆ, ಸರ್ಕಾರಿ ಜಾಗವನ್ನು ಉಳುಮೆ ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿ ಕೊಟ್ಟಿದ್ರು. ಅದರಲ್ಲಿ 3 ಎಕರೆ ಮತ್ತು ಮಂಜೂರಾಗಿರ್ತಾರಣ ಆ ಒಂದು ಲ್ಯಾಂಡ್ ಒಳಗಡೆ 39 ಸೆನ್ಸ್ ಬಿಟ್ಟು 2 ಎಕರೆಯನ್ನು ದ್ಯಾಮಕ್ಕ ಕೊಡ್ತಾರೆ. ಕೊಡ್ಲಿ, ಅವ್ರಿಗೆ ಪಟ್ಟ ಕೊಟ್ಟಿದ್ದಾರೆ, ಅವ್ರಿಗೆ ಮಾಡ್ಕೊಳಕ್ಕೆ ಏನೋ ಪದ್ಧತಿ ನಮ್ಗೆ ಗೊತ್ತಿಲ್ಲ, ದ್ಯಾಮಕ್ಕ ಕೊಡ್ತಾರೆ. ಆದ್ಮೇಲೆ ಅಕ್ಕಪಕ್ಕದಲ್ಲಿರುವಂತ ರೈತರುಗಳಿಗೆ ಕೈಗಾರಿಕೆ ಇಲಾಖೆ ನೀತಿಯ ಪ್ರಕಾರ ನಾವು ಹೇಳೋದಾದ್ರೆ, ಯಾವುದೇ ಉದ್ಯಮೆದಾರ ಆಗಿರ್ಬೋದು ಅಥವಾ ಅಭಿವೃದ್ಧಿದಾರ ಅಂತ ಕರೀತಿರೋ ಸೋಲಾರ್ ಮತ್ತು ಪವನ್ ವಿದ್ಯುತ್ ಅಭಿವೃದ್ಧಿದಾರರು ಯಾವುದೇ ಕಂಪನಿ ಆಗಿರ್ಬೋದು, ನಾಟ್ ಓನ್ಲಿ ಕ್ಲೀನ್ ಮ್ಯಾಕ್ಸ್, JSW,
ಫೋರ್ ಪಾರ್ಟ್ನರ್, ಓಟು, ಸೊ ಅನೇಕ ಕಂಪನಿಗಳು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ, ಸುಮಾರು ಕಂಪನಿಗಳು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಇದ್ದಾವೆ. ಸೊ ಅಷ್ಟು ಕಂಪನಿಗಳಲ್ಲಿ ಹೇಳೋದು ಒಂದೇ ಉದ್ದೇಶ, ಇಂಧನ ಇಲಾಖೆಯಿಂದ ನೀವು ಅಭಿವೃದ್ಧಿದಾರರಾಗಿರ್ಬೋದು ಅಥವಾ ಯೋಜನಾ ಅಭಿವೃದ್ಧಿಪಡಿಸುವಂಥ ಕಾಂಟ್ರಾಕ್ಟ್ ಕಂಪನಿಗಳಾಗಿರ್ಬೋದು, ನೀವು ರೈತರ ಅನುಮತಿಯನ್ನು ಪಡೆಯದೆ ಅಥವಾ ರೈತರ ಒಪ್ಪಿಗೆ ಮಾಡದೆ ನೀವು ಯಾವುದನ್ನು ನೀವನ್ನು ಅನುಷ್ಠಾನಗೊಳಿಸಬಾರ್ದು ಅನ್ನೋದು ಷರತ್ತನ್ನು ಹಾಕಿ ಕೊಟ್ಟಿದೆ ಇಂಧನ ಇಲಾಖೆಯವರು. ಹಾಗಾದ್ರೆ ಇಂಧನ ಇಲಾಖೆ ಆ ಥರ ಹೇಳಿದ್ಮೇಲೆ ಮತ್ತೆ ಇಂಧನ ಇಲಾಖೆಯಲ್ಲಿ ಕೆಲವು ಏನಿದೆ ಸೌರ ನೀತಿ ಕಾಯ್ದೆ ಬರುತ್ತಲ್ಲ, 2022ರಿಂದ 2027ರವರೆಗೆ 5 ವರ್ಷಕ್ಕೊಮ್ಮೆ ಆ ಇಂಧನ ನೀತಿ ಕಾಯ್ದೆ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ 5 ವರ್ಷಕ್ಕೊಮ್ಮೆ. 2014-19 ಇತ್ತು, ಅನಂತರ 2022-27ವರೆಗೆ ಇಂಧನ ಕಾಯ್ದೆ ಇದೆ. ಈ ಕಾಯ್ದೆಯಲ್ಲಿ ಷರತ್ತು ಪ್ರಕಾರ ನೋಡೋದಾದ್ರೆ ಕನಿಷ್ಠ ಒಂದು ವಿಂಡ್ ಫ್ಯಾನ್ಗೆ ಅಂದ್ರೆ ಒಂದು ವಿಂಡ್ ಫ್ಯಾನ್ ಅಂತ ನಾವು ಲೆಕ್ಕ ಹಾಕಿದ್ರೆ ಅದರಲ್ಲಿ ಮೆಗಾವ್ಯಾಟ್ ಪ್ರಕಾರ ಇಂಧನ ಇಲಾಖೆ ಕೊಡುತ್ತೆ. ಆ ಒಂದು ಸರ್ಕ್ಯುಲರ್ ಪ್ರಕಾರ ಅಂತೂ ನೀತಿಯ ಪ್ರಕಾರ ಅದು ಏನ್ ಮಾಡುತ್ತೆ ಅಂದ್ರೆ ವಿಂಡ್ ಪವರ್ ಮೇಲೆ ಹಾಕಲ್ಲ, ಅದು ಮೆಗಾವ್ಯಾಟ್ ಪ್ರಕಾರ ಅದು ಜಮೀನನ್ನು ಫಿಕ್ಸ್ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ 2.0 ಒಳಗಡೆ ಮೆಗಾವ್ಯಾಟ್ ಇದ್ರೆ 2.0 ಒಳಗಡೆ 2.50 ಒಳಗಡೆ ಇದ್ರೆ ನೀವು 5 ಎಕರೆ ತಗೋಬೇಕು ಅಂತಿದೆ. 2.51ರಿಂದ 4.0 ವರೆಗೆ ಇದ್ರೆ ನೀವು 10 ಎಕರೆಯನ್ನು ತಗೋಬೇಕು ಅಂತೇಳಿ ಕ್ವಾಲಿಫಿಕೇಶನ್ ಹಾಕಿ ಅವರು ಯಾವ್ಯಾವ ಜಮೀನಿನಲ್ಲಿ ಆ ಗಾಡಿಗಳು ಓಡಾಡೋಕ್ಕೆ ಬೆಳೆ ಎಲ್ಲ ನಾಶ ಆಗುತ್ತೆ, ಇವ್ರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಳಿದಾಗ ರೈತರು ಕೇಳಿದಾಗ ತಹಶೀಲ್ದಾರ್ಗೆ ಕೊಟ್ಟಿದ್ದಾರೆ. ಅವ್ರ ಕಂಪ್ನಿ ಏನಂತಾರೆ, ನಾವು ರಸ್ತೆಗಳು ಅಡ್ಡಾಡಕ್ಕೆ 1,29,500 ರೂಪಾಯಿ ನಾವು ವಾಹನ ಅಡ್ಡಾಡಕ್ಕೆ, ಟ್ರೈನ್ಗಳು ಓಡಾಡಕ್ಕೆ ಜಮೀನುಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಪರಿಹಾರ ಯಾರು ಕೊಡ್ಬೇಕು? ಮಾನ್ಯ ತಹಶೀಲ್ದಾರ್ ಹೋಗಿದ್ದಾರೆ, ಆರ್ ಐ ಹೋಗಿದ್ದಾರೆ, ವಿಲೇಜ್ ಅಕೌಂಟರ್ ಹೋಗಿದ್ದಾರೆ, ಅವರು ವರದಿದೆ ಇಲ್ಲಿದೆ, ಆರ್ ಐ ಕಂದಾಯ ನಿರೀಕ್ಷಕರ ವರದಿದೆ. ಕ್ರಮ ಏನ್ ಜರುಗಿಸಿದ್ದಾರೆ? ಇವರು ರಸ್ತೆಗೆ ಕೊಡೋದಕ್ಕೆ 1,29,000 ಕೊಟ್ಟಿದ್ದೀವಿ ಅಂತ ಹೇಳಿ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಏರ್ಲೇಷನ್ ಹಾಗಾದ್ರೆ ಇವ್ರಿಗೆ ಗೊತ್ತಿಲ್ವಾ ಕಾನೂನು? ಹಾಗಾದ್ರೆ ಸರ್ಕಾರದ ಆದೇಶಗಳು ಇವ್ರ ನಮ್ಮ ಹತ್ರ ಇದೆ ಒಂದಂದ್ರೆ, ಒಂದು ತಾಲೂಕು ಆಡಳಿತದಲ್ಲಿ ಸರ್ಕಾರ ಆದೇಶ ಇಲ್ವಾ? ಇಂಧನ ಇಲಾಖೆ ರೂಲ್ಸ್ ಗೊತ್ತಿಲ್ವಾ? ಹಾಗಾದ್ರೆ ರೂಲ್ಸ್ ಗೊತ್ತಿಲ್ಲದಂಗೆ ತಾಲೂಕು ಆಡಳಿತ ನಡೀತಿದೆಯಾ? ಮತ್ತೆ ಯಾವ ಕಾಯ್ದೆಯಲ್ಲಿ ಇವರು ಇಂಧನ ಇಲಾಖೆಯವರು ಆ ವಿಂಡ್ ಫ್ಯಾನ್ ಮಾಡ್ತಾ ಇದಾರೆ ಅಂದ್ರೆ, ಮೀಟಿಂಗ್ಗಳು ಮಾಡ್ತಾರೆ, ಎಲ್ಲಾ ಕಂಪನಿಗಳನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದ್ಮೇಲೆ ಇವರಲ್ಲಿ ಸರ್ಕ್ಯುಲರ್ಗಳು ಇರಲ್ವಾ? ಇದೇ ಒಂದು 252 ಸರ್ವೆ ನಂಬರ್ ವಿಸಿಟ್ ಮಾಡಿರುವಂತ RVAಗಳಿಗೆ ಮಾಹಿತಿ ಕೊಟ್ಟಿಲ್ವಾ ತಹಶೀಲ್ದಾರ್? ಜಿಲ್ಲಾಧಿಕಾರಿಗಳು ಕೊಟ್ಟಿಲ್ವಾ? ಮಾನ್ಯ ಸಹಾಯಕ ಆಯುಕ್ತರು ಕೊಟ್ಟಿಲ್ವಾ ಮಾಹಿತಿ? ಹಾಗಾದ್ರೆ ಮಾಹಿತಿ ಇಲ್ದಲೇ ಇವೆಲ್ಲ ನಡೀತಿದಾವ. ಮತ್ತೆ ಈ ಮಾಹಿತಿ ಇಲ್ದಾಗ ಮತ್ತೆ ಇವ್ರ ಕಂಪ್ನಿಗಳಿಗೆ ಏನ್ ಮಾಡ್ತಾ ಇದಾರೆ? ಕಂಪ್ನಿಗಳು ಪರವಾಗಿದಾರ ಅಥವಾ ರೈತರ ಪರವಾಗಿದೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ? ನಮಗೆ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ತಾವು ವಿಸಿಟ್ ಮಾಡಿದ ರಿಪೋರ್ಟ್ ಇದೆ. ರಿಪೋರ್ಟ್ ಮಾಡಿದ್ಮೇಲೆ ಒಬ್ಬ ರೈತ, ಅವನಿಗೆ ಗೊತ್ತಿಲ್ಲ, ಎಜುಕೇಶನ್ ಇಲ್ಲ, ಅವಿದ್ಯಾವಂತರಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಗಾಡಿ ಓಡಾಡಕ್ಕೆ ಪರಿಹಾರ ಕೊಡ್ತೀವಿ ಅಂತ ಏರ್ಲೇಷನ್ ಬಗ್ಗೆ ಗೊತ್ತಿಲ್ಲ. ಆ ಕಂಪ್ನಿಯಲ್ಲಿ ಮತ್ತೆ ಮಾತಾಡ್ಬೋದಾಯ್ತಲ್ಲ, ನೋಡಪ್ಪ ನಿನ್ಗೆ ರಸ್ತೆ ಅಡ್ಡಾಡಕ್ ಕೊಟ್ಟಿದ್ಯಾ, ಮತ್ತೆ ಏರ್ಲೇಷನ್ ಯಾಕೆ ಕೊಟ್ಟಿದ್ದಿಲ್ಲ ಅಂತ ಕೇಳ್ಬೋದಾಯ್ತಲ್ಲ. ಯಾಕೆ ಗೊತ್ತಿಲ್ಲ ಅವ್ರಿಗೆ ಆದೇಶಗಳು? ನಮ್ಮ ಹತ್ರ ಆದೇಶ ಇದೆ ಅಂದ್ರೆ ಮತ್ತೆ ಅವ್ರ ಹತ್ರ ಇಲ್ವಾ? ಪಬ್ಲಿಕ್ ಹತ್ರ ನಮ್ಮ ಹತ್ರ ಆದೇಶ ಇದೆ ಅಂತಂದ್ರೆ ಒಬ್ಬ ತಾಲೂಕು ಆಡಳಿತದ ಅಧಿಕಾರಿಗಳ ಹತ್ರ ಇಲ್ವಾ ಆದೇಶ? ಮತ್ತೆ ಆದೇಶ ಇದ್ರೆ ಮತ್ತೆ ಬರೀ ರಸ್ತೆ ಅಡ್ಡಾಡಕ್ಕೆ ಒಂದೇ ಕೊಟ್ಟಿದ್ದಾರೆ, ತಾವೇ ಹೋಗಿ 2 ದಿನ ಬೀಗ ಹಾಕಿದ್ದಾರೆ, ಕಂಪ್ನಿ ಫ್ಯಾನ್ ತಿರುಗಬಾರ್ದು. ಮತ್ತೆ ಈಗ ಯಾಕೆ ನಡೀತಿದೆ? 2 ದಿನ ಹೋಗಿ ತಾವೇ ಬಂದ್ ಮಾಡಿರುವಂತ ಫ್ಯಾನ್ ಈಗ ಹೆಂಗ್ ಚಾಲು ಆಗ್ತಿದೆ? ಪ್ರಾರಂಭ ಆಗಿದೆ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಫ್ಯಾನ್ ಸ್ಟಾಪ್ ಮಾಡಿದ್ದಾರೆ. 2 ದಿನ ಸ್ಟಾಪ್ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಕೊಟ್ಮೇಲೆ ತಹಶೀಲ್ದಾರರೇ ಹೋದ್ಮೇಲೆ ಈಗ ಹೆಂಗ್ ಚಾಲು ಆಗ್ತಿದೆ? 2 ದಿನ ಆದ್ಮೇಲೆ ಮತ್ತೆ ಚಾಲಾಗಿದೆ. ಗೊಳಿಸ್ಬೇಕು ಅಂತ ಏನು ಸರ್ಕಾರಕ್ಕೆ ಇಂಧನ ಇಲಾಖೆ ಇವರು ಏನ್ ಕೊಟ್ಟಿರ್ತಾರೋ ಆ ಸರ್ವೆ ನಂಬರ್ ಅಕ್ಷಾಂಶ ಮತ್ತು ರೇಖಾಂಶ ಜೊತೆಗೆ ಮತ್ತು ವಿಂಟೇಜ್ ಅಂತಂದು ಹೇಳುವಂತ ಆ ನಂಬರ್ ಹಾಕಿ ಆ ಕಂಬದಲ್ಲಿ ಇಂಥ ಸರ್ವೆ ನಂಬರ್ ಅಲ್ಲಿ ಇದೇ ಅಕ್ಷಾಂಶ ರೇಖಾಂಶ ಒಳಗಡೆ ಗಡಿ ಫಿಕ್ಸ್ ಮಾಡಿ ಆ ಸರ್ಕಾರದಿಂದ ಒಂದು ಜೀವ ಕಾಪಿ ಆಗಿ ಬರುತ್ತೆ. ಯಾವ ಕಂಪ್ನಿಯಲ್ಲಿ ಕೊಟ್ಟಿರ್ತಾರೆ, ಸಪೋಸ್ ಈಗ ನಮ್ಮಲ್ಲಿ 60 ವಿಂಡ್ ಫ್ಯಾನಿಗೆ ಒಂದು ಜೀವ ಕಾಪಿ ತಂದಿದ್ದಾರೆ 2023-24 ಸಾಲಿನಲ್ಲಿ GSW 60 ವಿಂಡ್ ಫ್ಯಾನಿಗೆ ಜೀವ ಕಾಪಿ ಹಾಕಿಬಿಟ್ಟು ಇಂಟು 10 ಎಕರೆ ಹಾಕಿ ಕೊಡ್ತಾರೆ. ಅಂದ್ರೆ 60 ಇಂಟು 10 ಎಕರೆ ಅಂದ್ರೆ 600 ಎಕರೆ ತಗೋಬೇಕು. ಈ ಉದ್ದೇಶ ಏನಂತಂದ್ರೆ 10 ಎಕರೆ ತಗೋಬೇಕು. ಫ್ಯಾನ್ ಇರೋದು
2.5 ಒಂದಿದೆ, 2.5 ಇಂದ 4.01 ಮೆಗಾವ್ಯಾಟ್ ವರೆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 2.50 ಏನಿದೆಯಲ್ಲ ಸಣ್ಣ ಫ್ಯಾನ್ ವಿಂಡೋ ಅಂದ್ರೆ 75 ಮೀಟರ್ ಒಳಗಡೆ ಇರುತ್ತೆ ಅದು ರೆಕ್ಕೆ ಏನಿರುತ್ತಲ್ಲ 70 ಮೀಟರ್ ಒಳಗೆ. ಮತ್ತೆ ಅನುಮಾನ ಬರಲ್ಲ ನಮಗೆ. ಇದು ತಾಲೂಕು ಆಡಳಿತದ ನಡೆಯನ್ನು ನಾವು ಏನಾಗ್ತಿದೆ ಅಂತಂದ್ರೆ ಅನುಮಾನ ಇವರು ನಮಗೆ ಯಾವ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸ್ತಿದ್ದಾರೆ, ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ಹದಗೆಟ್ಟು ಹೋಗಿದೆ. ಮತ್ತೆ ಇವ್ರು ಯಾರು ರಕ್ಷಣೆಗೋಸ್ಕರ ಇದಾರೆ, ಇವರು ಯಾರು ಸಮಸ್ಯೆ ಪರಿಹರಿಸಕ್ ಹೋಗಿದಾರ, ಕಂಪ್ನಿ ಪರವಾಗಿದಾರ ಅಥವಾ ರೈತರ ಪರವಾಗಿದಾರ? ರೈತರಿಗೆ ಯಾವುದೇ ತರ ಯಾಕೆ ತನಿಖೆ ಆಗ್ಬಾರ್ದು? ಇದು ಮೇಲಧಿಕಾರಿಗಳು ಇವರು, ನಾವು ಅರ್ಜಿ ಕೊಟ್ಟಿದೀವಿ, ಇವ್ರ ಮೇಲೆ ಇಂಥ ಅಧಿಕಾರಿಗಳ ಮೇಲೆ ತನಿಖೆ ಮಾಡಬಾರ್ದು ಅಂತ ಇಲ್ವಾ ರೂಲ್ಸ್? ನ್ಯಾಯಾಲಯಕ್ಕೆಲ್ಲ ಹೋಗ್ಬೇಕ್ರಿ. ನ್ಯಾಯಾಲಯಕ್ಕೆ ಹೋಗ್ಬೇಕಂತಂದ್ರೆ ನ್ಯಾಯಾಲಯದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಬರದಿದ್ರೆ ಇಲ್ಲ ಸರ್, ನ್ಯಾಯಾಲಯಕ್ಕೆ ಹೋಗ್ತಿದ್ರು. ಮೊನ್ನೆ ನಮ್ಮ ಶಾಸಕರು ಅಧಿವೇಶನದಲ್ಲಿ ಏನಂತ ಚರ್ಚೆ ಮಾಡಿದ್ರು, ಇದೇ ನಮ್ಮ ಕೂಡ್ಲಿಗಿ ವಿಂಡ್ ಫ್ಯಾನು ಸೋಲಾರ್ ಆಗ್ತಾ ಇದ್ದಾರೆ ಅಂದಾಗ ನಮ್ಮ ಗೃಹ ಮಿನಿಸ್ಟರ್ ಇದ್ರು, ಯಾರು ಪರಮೇಶ್ವರಪ್ಪ, ಅವರು ಒಂದು ಮಾಹಿತಿ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಇದಕ್ಕೆ ಪರಿಹಾರವಾಗಿ ಇದಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸೋರು ನಿಮ್ಮ ಜಿಲ್ಲಾಧಿಕಾರಿ ಹತ್ರನೇ ನೀವು ಅಲ್ಲಿ ಪರಿಹಾರ ಸಿಗ್ತತೆ, ಅವ್ರ ಹತ್ರನೇ ಹೋಗ್ರಿ ಅಂತ ಹೇಳಿದ್ರು. ಹಂಗಾಗಿ ನಾವು ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿವಿ. ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ ಎಮ್ಮೆಲ್ಲರೂ ಚರ್ಚೆ ಮಾಡಿದ್ದಾರೆ, ಆದ್ರೂ ಪರಿಹಾರ ಸಿಕ್ಕಿಲ್ಲ. ಆಮೇಲೆ 257 ಸರ್ವೆ ನಂಬರ್ಗೆ ಪರಿಹಾರ ಕೊಡೋದಕ್ಕೆ ಸಬ್ ರಿಜಿಸ್ಟರ್ ಏನ್ ಮಾಡಿದಾರೆ ಅಂದ್ರೆ ಎಡಬಟ್ಟು ಅವ್ನು ಯಾವ ಕಂಪ್ಲೇಂಟ್ ಟೈಪ್ ಮಾಡ್ಕೊಂಡ್ ಬಂದಂತೆ 252 ಮುಂದೆ ಚೆಕ್ ಬಂದಿದೆ. ಚೆಕ್ ಬಂದಿ ಗ್ರಾಮನಾಕ ಇವ್ರು ಸರ್ವರ್ ಇಂದ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ 252 ಫ್ಯಾನ್ ಇದೆ, 2 ಎಕರೆ. ಈ ಡಾಟ್ ಇದೆಯಲ್ಲ, ಇದು 2 ಎಕರೆ ಸರ್ವೆ ಚೆಕ್ ಬಂದಿಲ್ಲ ಹಾಕಿ ಬಂದಿದೆ. ಪಕ್ಕಕ್ಕೆ 252/2 ಇದೆ, 251/1 ಇದೆ, ಆಮೇಲೆ 250 ಇದೆ, ಆಮೇಲೆ 253 ಇದೆ ಚೆಕ್ಕಿಗೆ. ಇನ್ನು ಉಳಿದ ಭಾಗ ಇದೆ 2 ಎಕರೆ ಮಾಡ್ತಿದೆ, ಯಾಕಂದ್ರೆ 3 ಎಕರೆ 6 ಸೆನ್ಸ್ 56 ಸೆನ್ಸ್ ಇದೆ. ಇನ್ನು ಉಳಿದ ಬ್ಯಾಗ್ 5 ಇದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಚೆಕ್ ಬಂದಿ 2 ಎಕರೆ ಸುತ್ತ ಚೆಕ್ ಬಂದಿ ಉಳಿದ ಭಾಗ ಬ್ಲಾಕ್ ಅಂತ. ಓಕೆ, ಇದನ್ನಾಗ್ಲಿ ಈ ಚೆಕ್ ಬಂದಿ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದೆ ಅಂದ್ರೆ 251 ಕುಂದ್ರ ತಕ್ಕ ಹೋಗಿ 252 ಬಾರ್ ಒಂದ್ ಸರ್ವೆ ನಂಬರ್ ಹಾಕಿದ್ರ ಪೂರ್ವ ಪಶ್ಚಿಮ ಕರೆಕ್ಟ್ ಇದೆ. ಉತ್ತರ ದಕ್ಷಿಣ ಏನು ಕೂಡ್ಬೇಕಾಯ್ತಲ್ಲ, ಆ ಉತ್ತರ ಅಲ್ಲ ಪಶ್ಚಿಮ ಮತ್ತು ಉತ್ತರ ಕೂಡ್ಬೇಕಾಯ್ತಲ್ಲ, ಆ ಉತ್ತರ ಮತ್ತು ದಕ್ಷಿಣದಲ್ಲಿ ಬಸವರಾಜಪ್ಪನ ಹೊಲ ಬರುತ್ತೆ. ಅದ್ರ ಬದಲಾಗಿ ಏನ್ ಮಾಡಿದ್ದಾರೆ, 252 50 53 ಬದಲಾಗಿ ಏನ್ ಮಾಡಿದ್ದಾರೆ 232/1 232/B/2. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಸಬ್ ರಿಜಿಸ್ಟರ್ ಆಫೀಸರು ಕಂಪ್ನಿಯವರು ಏನೇ ಮಾಡ್ಕೊಂಡ್ ಬಂದ್ರು ಕಣ್ ಮುಚ್ಕೊಂಡು ರಿಜಿಸ್ಟರ್ ಮಾಡ್ತಾರ? ಹಾಗಾದ್ರೆ ನಾನು ನಾಳೆ ಒಂದು ಗೌರ್ಮೆಂಟ್ ಇಂದ ಒಂದು ಏನೋ ಒಂದು ಲ್ಯಾಂಡ್ ನಾನು ತಾಲೂಕು ಆಫೀಸೇ ಕೇಳ್ತೀನಿ, ನನ್ನ ಹೆಸರಿಗೆ ಬರ್ಕೊಡ್ತಾರ ಅವರು, ಸಬ್ ರಿಜಿಸ್ಟರ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಟ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಸಬ್ ರಿಜಿಸ್ಟರ್? ಚೆಕ್ ಬಂದಿ ಬೇಕಾಗಿಲ್ವಾ? ನೀವು ಕೇಳಿದ್ರ ಅವ್ರನ್ನ? ಸಬ್ ರಿಜಿಸ್ಟರ್ ಕೇಳಿದ್ರ? ಸ್ಕ್ಯಾನ್ ಆಗಿದೆ, ಏನಾದ್ರು ಚೆಕ್ ಬಂದಿ ಸ್ಕ್ಯಾನ್ ಆಗಿದೆ. ಈಗ 3 ವರ್ಷದಿಂದ ಈಗ 2024-25 ಸಾಲಲ್ಲಿ ರಿಜಿಸ್ಟರ್ ಆಗಿತ್ತು. ಮತ್ತೆ ಈಗ ಚೆಕ್ ಬಂದಿ ರಾಂಗ್ ಹಾಕಿ ಮಾಡಿಕೊಟ್ರಲ್ಲ ಇವರು. ಒರಿಜಿನಲ್ ಚೆಕ್ ಬಂದಿದೆ? ಹಾ, ಒರಿಜಿನಲ್ ಇದೆ, ಒರಿಜಿನಲ್ ಇದೆ, ಗ್ರಾಮ ನಕಾಶೆ ತರಿಸಿದ್ವಿ. ಈಗ 232 ತಗೊಂಡ್ಬಂದು ಎಲ್ಲೋ ಇರೋ 1 ಕಿಲೋಮೀಟರ್ ದೂರದಲ್ಲಿ ಬಂದು ಹಾಕಿ ಕೊಡ್ದಾಗ ಈಗ ಇದಕ್ಕೆ ಪರಿಹಾರ ಯಾರು ಕೊಡ್ಬೇಕು? ಇದರ ಜವಾಬ್ದಾರಿ ಯಾರು ಹೋಗ್ಬೇಕು? ಈಗ ಹೇಳ್ತಿದ್ದಾರೆ ಸವರ್ಣಲ್ಲಿ ಮಾಡ್ಕೊಳಕ್ ಅವಕಾಶ ಇದೆ ನಮ್ಗೆ. ಯಾವಾಗ 2 ವರ್ಷ ಆದ ನಂತರ, ಈಗ 3 ವರ್ಷ ಈಗ ಹೇಳ್ತಿದ್ರೆ ನಮ್ಗೆ ಸವರ್ಣಲ್ಲಿ ಮಾಡ್ಕೊಳಕ್ ಅವಕಾಶ ಇದೆ, ಅದು ತಪ್ಪಾಗಿದೆ, ನಾವು ತಿದ್ದುಪಡಿ ಮಾಡ್ತೀವಿ ಅಂದ್ರೆ. ಅವಾಗ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಪ್ರಜ್ಞೆ ಇಲ್ವಾ? ಸವರ್ಣಲ್ಲಿ ಈಗ ಹೇಳ್ತಾ ಇದ್ರೆ ಹಾಗಾದ್ರೆ ಪರಿಹಾರ ಯಾರು ಕಟ್ಕೊಡ್ಬೇಕಾಗ್ತದೆ ರೈತರಿಗೆ? 3 ವರ್ಷದ ಪರಿಹಾರ ಯಾರು ಕೊಡ್ಬೇಕು? ಈಗ ಅದು ಚೆಕ್ ಬಂದಿ ಪ್ರಕಾರ ಹೋಗಿ ಕೋರ್ಟಿಗೆ ಹಾಕಿದ್ರೆ, ಸಿವಿಲ್ಗೆ ಇಂಜೆಕ್ಷನ್ ಆರ್ಡರ್ ತಗೊಂಬರಕ್ ಹೋದ್ರೆ ಕೋರ್ಟಿಗೆ, ಇದನ್ನ ಚೆಕ್ ಬಂದಿನೇ ಇಲ್ಲ, ಪಕ್ಕದಲ್ಲಿ ನಿನ್ ಲ್ಯಾಂಡ್ ಇಲ್ಲ, ಪಕ್ಕದಲ್ಲಿ ಲ್ಯಾಂಡ್ ಇಲ್ಲ, ಸಬ್ ರಿಜಿಸ್ಟರ್ ಆಗಿಲ್ಲ ಇದನ್ನ ಲ್ಯಾಂಡ್ ಚೆಕ್ ಬಂದಿ ಪ್ರಕಾರ. ಮತ್ತೆ ಸಬ್ ರಿಜಿಸ್ಟರ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಕಣ್ಮುಚ್ಕೊಂಡು ತಿಂತಿದಾರ? ಅಥವಾ ಅವ್ರು ಕೊಡುವಂತದ್ದು ಏನಾದ್ರು ಕಂಪ್ನಿ ಇವರೇ ಅಧಿಕಾರಿಗಳು, ಕಂಪ್ನಿಯವ್ರು ಏನಾದ್ರು ನಮ್ ಕೂಡ್ಲಿಗಿ ತಾಲೂಕಿನ ಅಧಿಕಾರಿಗಳು ಹಾಕೊಂಡ್ ಬಂದಿದ್ದಾರೆ ಅನ್ನೋದು ನಮ್ಗೆ ಡೌಟ್ ಆಗ್ತಿದೆ. ಬೆದರಿಕೆ ಅಂತಲ್ಲ, ಕಂಪ್ನಿಯವರೇ ಯಾರ್ಯಾರು ಬೇಕು ಅಧಿಕಾರಿಗಳು ಅಂತೇಳಿ ಅವರೇ ಎಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬಂದಿದ್ದಾರೆ ಅನ್ನೋದು ನಮ್ಗೆ ಅನುಮಾನ ಇದೆ. ಅಲ್ಲ, ತಾಲೂಕಲ್ಲ ಅದು ಗುಮಾನಿ ಇದೆ ಬಿಡ್ರಿ. ಅವ್ರ ಬೇಕಾದ ಕಂಪನಿಗಳು ಬೇಕಾದ ಅಧಿಕಾರಿಗಳನ್ನೆಲ್ಲ ತಗೊಂಡ್ ಬಂದಿಲ್ಲ. ಈ ತರ ಒಂದು ರಂಗನಾಥ್ ಹಳ್ಳಿ ಆದ್ರೆ
ಬಡ್ಲಡಿಕೆ ಬರ್ತೀನಿ. ನಮ್ಮ ತಾಲೂಕಿಂದ ಸಿಕ್ಕಾಪಟ್ಟಿದ್ದಾರೆ. 5 ನಿಮಿಷ 10 ನಿಮಿಷಕ್ಕೆ ಆಗುವಂತ ಕೆಲಸ ಅಲ್ಲ ಇದು. ಇದು ಸರ್ಕಾರಕ್ಕೆ ಗಮನ ಹರಿಸಿದ್ರ? ಸರ್ಕಾರಕ್ಕೆ ನಿನ್ನೆ ಹೋಗಿದೀವಿ. ಆಮೇಲೆ DC ಒಂದು ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟಿರುವಂತ ತಾವು ಕೊಟ್ಟಿರೋದು, ನಾನ್ ಕೊಟ್ಟಿಲ್ಲ. ಮಾನ್ಯ ತಹಶೀಲ್ದಾರ್ಗೆ ಹೇಳ್ತಾ ಇದ್ದೀನಿ ಏನಂದ್ರೆ, ನಾನ್ ನೋಟಿಸ್ ಕೊಟ್ಟಿಲ್ಲ, ನಾನ್ ಸರ್ವೆ ನಂಬರ್ ಇಂತಿಂತ ಸರ್ವೆ ನಂಬರ್ ಕೊಟ್ಟಿ. ಈ ನೋಟಿಸ್ ಏನಂತಂದ್ರೆ, ನಮ್ಮ ಕೂಡ್ಲಿಗಿ ತಾಲೂಕು ಒಳಗಡೆ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದಾವೆ ಆ ಸರ್ಕಾರಿ ಜಮೀನುಗಳಲ್ಲಿ ಅನಾಧಿಕೃತವಾಗಿ ಪರವಾನಗಿಯನ್ನು ಪಡೆಯದೆ ಕಂಬಗಳನ್ನು ಕೂಡಿಸಿದ್ದಾರೆ, ಗೋಪುರಗಳು. ಆ ಗೋಪುರಗಳಿಗೆ ನೋಟಿಸ್ ಕೊಟ್ಟು ಕರೆಸಿದಿರಲ್ಲ, ಅದ್ರ ಮಾಹಿತಿ ಕೊಡಿ ನಮ್ಗೆ ಅಂತ ಕೇಳಿದಾಗ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಸರ್ವೆ ನಂಬರ್? ನಾನು ಕೊಟ್ಟಿದ್ದೀನ ಸರ್ವೆ ನಂಬರ್ ಹಾಕಿ ಮಾಹಿತಿನ, ನನಗೆ ಗೊತ್ತಿದೆಯಾ ಸರ್ವೆ ನಂಬರ್ಗೆ ಹಾಕಿ. ಆಮೇಲೆ 19(1) ಬರೋದು ಮೇಲ್ಮನೆ ಅಧಿಕಾರಿಗಳು. ಇಲ್ಲಿ ತಹಶೀಲ್ದಾರ್ ಯಾಕೆ ಸೈನ್ ಮಾಡಿಕೊಡ್ಬೇಕು? ಉದ್ದೇಶ ಏನಿಲ್ಲಿ? ಮಾಹಿತಿ ಹಕ್ಕು ಅಧಿಕಾರಿಗಳು ಯಾಕೆ ಇರ್ಬೇಕು? ಹಾಗಾದ್ರೆ ವಿಲೇಜ್ ಅಕೌಂಟರ್ ಕೆಲಸ ಮಾಡೋದನ್ನ ತಹಶೀಲ್ದಾರ್ ಮಾಡಕ್ಕಾಗತ್ತಾ? ತಹಶೀಲ್ದಾರ್ ಮಾಡೋ ಕೆಲಸ ವಿಲೇಜ್ ಅಕೌಂಟರ್ ಮಾಡಕ್ಕಾಗತ್ತಾ? ತಮ್ಮ ಅಧಿಕಾರಿ ಏನು ವ್ಯಾಪ್ತಿಯಲ್ಲಿದೆಯೋ ಅದನ್ನ ಮಾಡಬೇಕು. ಹಾಗಾದ್ರೆ ಇಲ್ಲಿ ಮುತ್ಸಜ್ಜಿತನ ಮಾನ್ಯ ತಹಶೀಲ್ದಾರ್ ಎಲ್ಲದರಲ್ಲಿ ತಾಲೂಕು ಆಡಳಿತ ಅವ್ರು ಏನಿದೆ ಅದನ್ನ ಅವರು ನಿರ್ವಹಿಸಬೇಕು ವಿನಃ ಎಲ್ಲ ಕಾರ್ಯಗಳನ್ನು ತಾವು ಮಾಡಕ್ಕಾಗತ್ತಾ? ಹಾಗಾದ್ರೆ ಅಧಿಕಾರ ಅನ್ನೋದು ಯಾಕೆ? ಎಲ್ಲ ಕೆಲಸಗಳನ್ನು ಮಾಡಕ್ಕಾಗತ್ತಾ? ಮಾಹಿತಿ ಅಧಿಕಾರಿಗಳು ಮಾಹಿತಿ ಕೊಡಬೇಕು. 9(1) ನಾನು ಹೋಗಿದ್ರೆ ಅವರು ಸೈನ್ ಮಾಡಿ ಕೊಡ್ಬೇಕಾಯ್ತು. ಇದು ಒಂದು ಅವ್ರಿಗೆ ಈ ರೀತಿ ಕೊಡೋದು ಆದೇಶ ಕೊಟ್ಟಿದ್ರೆ ಹಂಗೆ ಕೊಡ್ತಾರೆ. ಆಕ್ಟ್ ಚೇಂಜ್ ಮಾಡೋಕೆ ಸರ್ಕಾರದಿಂದ ಆಗ್ಬೇಕು ವಿನಃ ಇವರಿಂದ ಆಗಕ್ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ಫರ್ದರ್ ನಿಮ್ಮ ನಡೆ ನಿಮ್ಮ ಒಂದೊಂದೇ ಸಮಸ್ಯೆ ಇದೆ ಅಣ್ಣ. ಏನ್ ಮಾಡ್ತಿದ್ವಿ ಇದು ಗೊತ್ತಿಲ್ವಾ ಅವ್ರಿಗೆ? 95 ಉಲ್ಲಂಘನೆ ಆಗಿದೆ ಅಂತ ರಿಪೋರ್ಟ್ ಆಗ್ತಿದ್ದಾರೆ. 95 ಉಲ್ಲಂಘನೆ ಆಗಿದೆ. ಪಾಣಿಕಾಲಂ ರೈತರ ಪಾಣಿಕಾಲಂ 11 ಒಳಗಡೆ ಉಲ್ಲಂಘನೆ ಆಗಿದೆ ಅಂತ ಬರ್ತಿದ್ದಾರೆ. ರೈತರಿಗೆ ಯಾವ್ದು ಸಾಲ ಸಿಗಲ್ಲ, ರೈತರಿಗೆ ಗೊಬ್ಬರ ಸಿಗಲ್ಲ, ಉಲ್ಲಂಘನೆ ಆಗಿದೆ. ಕಾಲಂ ನಂಬರ್ 11 ಒಳಗೆ ಬಂದ್ ಕುಂತಿದೆ. ಕಾಲಂ ರೈತರಿಗೆ ನೀವು ಇದೆಲ್ಲ ಪೆನಾಲ್ಟಿ ಹಾಕ್ತೀರಾ. ಕಂಪ್ನಿ ಯಾಕೆ 500 ಕೋಟಿ ಯಾಕೆ ಕಟ್ಸ್ಬಾರ್ದು ನೀವು? ಇದೆಲ್ಲ ಯಾರ ಅಭಿವೃದ್ಧಿಗೆ ಆಗುತ್ತೆ? 500 ಕೋಟಿ ಇವತ್ತು ಸರ್ಕಾರ ಬೊಕ್ಕಸಿಗೆ ಲಾಸ್ ಮಾಡ್ತಾ ಇದೀರಲ್ಲ. ಮತ್ ಏನ್ ಮಾಡ್ತಿದೆ ತಾಲೂಕು ಆಡಳಿತ? ನಾವು ನೋಡಿದಿವಿ, ಮೆಮೊರಂ ಕೊಟ್ಟಿವಿ, ಎಲ್ಲಾ ಮಾಡ್ತೀವಿ. ಕಂದಾಯ ನಂದು ಅಂತ ಅಂದಾಗ ಕಂದಾಯ ಇಲಾಖೆ ನನ್ನದು, ಇಲಾಖೆ ಅಧಿಕಾರಿಗಳು ಕಂದಾಯ ನಂದು. ಸರ್ಕಾರಿ ಲ್ಯಾಂಡ್ ಅಲ್ಲಿ ಕಂಬ ಆಗ್ತಾ ಇದಾರ ಮಾನ್ಯ ತಹಶೀಲ್ದಾರ್ ಅಂದ್ರೆ ಅದು ನನಗೆ ಗೊತ್ತಿದೆ. ನೋಟಿಸ್ ಕೊಟ್ಟಿದ್ದೀರಾ? ಏನಾಗಿದೆ ಕ್ರಮ ಅಂದ್ರೆ ನನ್ನ ಕೆಲಸ ಅವ್ರ ಸ್ವಂತದ ಸ್ವಂತ ಇರ್ಬೋದೇನ ನಮಗೆ ಗೊತ್ತಿಲ್ಲ. ನಾವು ಕೇಳಿದಾಗ ಕಂದಾಯ ನಂದು ಅಂತ. ಹಾಗಾದ್ರೆ ಪಬ್ಲಿಕ್ ಇದಾವ ಕಂದಾಯ ಸಂಬಂಧ ಆಯ್ತು, ನಿಮ್ದೇ ಕಂದಾಯ ಇದೆ. ಈಗ 500 ಕೋಟಿ ಟ್ಯಾಕ್ಸ್ ಕಟ್ರಿ, ಯಾಕೆ ಕಟ್ಸಕ್ಕಲ್ಲ? ಕಂಪ್ನಿಯಿಂದ ಕಟ್ಸಿ. ನಿಮ್ಗೆ ಅಧಿಕಾರ ಇದೆಯಲ್ಲ, ನಾನ್ ಕಟ್ಸಕ್ಕಾಗಲ್ಲ. ನಂದು ಅದೇ ಅವ್ರದಾದ್ಮೇಲೆ ಅವರೇ ಕಟ್ಸ್ಬೇಕಲ್ಲ, ಅವರೇ ಕಟ್ಬೇಕಲ್ಲ. ಇಲ್ಲ ನಾವು ಕಟ್ಬೇಕು. ನಂದು ಅಂದ್ಮೇಲೆ ಅವರೇ ಕಟ್ಬೇಕು. ಈಗ ನಿಮ್ಮ ಒತ್ತಾಯ ಏನಂಗ ಇದೇ ರೀತಿ? ಸೊ ಈ ತರ ಸುಮಾರು ಸಮಸ್ಯೆಗಳಿದಾವೆ ಸರ್. ಇದನ್ನ ಮಾನ್ಯ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇದು ಸರ್ಕಾರ ಲೆವೆಲ್ ವರೆಗೂ ನಾವು ತಗೊಂಡು ಹೋಗ್ತೀವಿ. ಮೊನ್ನೆ ಲೋಕಾಯುಕ್ತರಿಗೆಲ್ಲ ಇದನ್ನ ಕೊಡ್ತಾ ಇದೀವಿ. ಲೋಕಾಯುಕ್ತರಿಂದ ಇದು ತನಿಖೆ ಆಗ್ಬೇಕು. 100 ಕೋಟಿ ನಮಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಟ್ಯಾಕ್ಸ್ ಕಟ್ಟಿ ಅದು ನಮ್ಮ ತಾಲೂಕು, ಹಿಂದುಳಿದ ತಾಲೂಕು, ಅಭಿವೃದ್ಧಿದಾರರು ಬಹಳಷ್ಟು ಬಂದಿದ್ದಾರೆ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಕ್ಕೆ. ಕಂಪನಿಗಳು ಸಾಕಷ್ಟು ಇದಾವೆ. ಆ ಕಂಪನಿಗಳು ಇವತ್ತು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ನಿಜವಾದ ಅಭಿವೃದ್ಧಿ ಒಳಗಡೆ ಎಜುಕೇಶನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಇನ್ನು ಇತರ ಸವಲತ್ತುಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಟ್ಯಾಕ್ಸು. ಒಬ್ಬ ನಲ್ಲಿ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಯಲ್ಲಿ ನಳ ಬಿಲ್ ಕಟ್ಟಲಿಲ್ಲ ಅಥವಾ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ನಳ ಬಿಲ್ ಕಟ್ ಮಾಡ್ತೀರಾ? ಕರೆಂಟ್ ಬಿಲ್ ಕಟ್ ಮಾಡ್ಕೊಂಬರ್ತೀರಾ? ಇಲ್ಲ, 500 ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಬೇಕಲ್ಲ. ಮತ್ತೆ ಇವ್ರಿಗೆ ಏನ್ ಕ್ರಮ ತಗೊಂತೀರಾ? ಕೊನೆಯದಾಗಿ ನೀವು ತಾಲೂಕು ಆಡಳಿತಕ್ಕೂ ಅಥವಾ ಜಿಲ್ಲಾಡಳಿತಕ್ಕೆ ಇಡೋಕೆ ಏನ್ ಬಯಸ್ತೀರಿ? ಬಯಸೋದಿಷ್ಟೇ, ನಮ್ಗೆ ಏನು ಸರ್ಕಾರದ ಆದೇಶಗಳು ಏನಿದಾವೆ ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ಬೇಕು. ನಿಮ್ ಕೈಲಿ ಆಗ್ಲಿಲ್ಲ ಅಂತ ಬಿಟ್ಟೋಗಿ ಬೇರೆ ಅಧಿಕಾರಿಗಳು ಅಥವಾ ನಮ್ಮ ಮಾನ್ಯ ಶಾಸಕರು ಇದ್ರ ಪರವಾಗಿ ಅಸೆಂಬ್ಲಿ ಒಳಗೆ ಮಾತಾಡಿದ್ದಾರೆ. ಈಗ ಅವರೇ ಇದನ್ನ ಬಗ್ಗೆ ಜವಾಬ್ದಾರಿ ತಗೋಬೇಕು. ಯಾಕಂದ್ರೆ ಅಸೆಂಬ್ಲಿ ಒಳಗಡೆ ನಮ್ಮ ನೋವುಗಳನ್ನ ಎಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೆ ಮನೇಲಿ ತೂತಿದ್ದಾಗ ಅದು ನಾವೆಷ್ಟೇ ಮಾಡಿ ಮುಚ್ಚಕ್ ಹೋಗೋದ್ರೆ ಅದು ಕೆದರು. ಶಾಸಕರು ಹೇಳ್ತಾರೆ ಕಂಪನಿಗಳು ಬಂದು ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಿದೆ. ಟ್ಯಾಕ್ಸ್ ಕಟ್ಲಿಲ್ಲಲ್ವಾ? ಟ್ಯಾಕ್ಸ್ ಕಟ್ಬೇಕಾಗಿತ್ತು.
ನಮ್ಮ ಶಾಸಕರು ಹೇಳಿರೋದೇನಂದ್ರೆ ಕಂಪ್ನಿಗಳು ಬಂದಾಗ ಟ್ಯಾಕ್ಸ್ ಬರುತ್ತದೆ. ಅವ್ರಿಗೆ ಮಾನ್ಯ ಶಾಸಕರಿಗೆ ಗೊತ್ತಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಅವ್ರ ಮಾಹಿತಿ ಇಲ್ವಾ? ಅವ್ರಿಗಿಲ್ಲ. ಅವ್ರಿಗಂತ ಅಂದ್ರೆ ಟ್ಯಾಕ್ಸ್ ಕಟ್ಟಿದ್ದಾರೆ, ಕಂಪ್ನಿಗಳು ಬಂದು ನಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತಿದೆ ಅಂತ ಅವ್ರು ಕನಸು ಕಾಣ್ತಿದ್ದಾರೆ ಏನೋ ಅಂತ ನನಗೆ ಅನಿಸ್ತಾ ಇದೆ. ಹೋರಾಟಗಾರರೇ ಮುಳ್ಳಾಗ್ತಿದ್ದಾರೆ, ಅಭಿವೃದ್ಧಿ ಆಗಕ್ಕೆ ಬಿಡ್ತಾ ಇಲ್ಲ. ಮಾಹಿತಿ ಕಂದಾಯ ಇಲಾಖೆಯ ನ್ಯೂನ್ಯತೆ, ಕಂದಾಯ ಇಲಾಖೆ ಅಸಮರ್ಥ ಇದೆ ಅಂತ. ಸೊ ಅದು ಒಂದಾಯ್ತು. ಈಗ ಅಂದ್ರೆ ನೀವು ಹೇಳೋ ಲೆಕ್ಕಕ್ಕೆ ರೈತರ ಪರವಾಗಿ ಅಧಿಕಾರಿಗಳು ಅಂತ ಹೇಳ್ತಾರೆ. ಹೇಳ್ತೀವಲ್ಲ, ಅಧಿಕಾರಿಗಳು ಮಾಡಲೇ ಇಲ್ಲ, ಹೋಗ್ತಾರೆ. ಯಾವುದೇ ತರ ಹೋಗ್ತಾರೆ. ರೈತರಿಗೆ ನ್ಯಾಯ ದೊರಕಿಸ್ತಾನೆ ಇಲ್ಲ. ನಾವು ಒಂದು ಏನಿದೆ ಗೊತ್ತಾ, ಒಂದು ರೂಲ್ ಏನಿದೆ ಅಂದ್ರೆ, ಈಗ ಜಿಲ್ಲಾಧಿಕಾರಿಗೆ ಅಧಿಕಾರ ನೀಡಿದ್ದಾರೆ. ROW ಅಂದ್ರೆ ಈಗ ಟ್ರಾನ್ಸ್ಮಿಷನ್ ಲೈನ್ ಕಂಬ ಹಾಕುವಾಗ ಅದರ ಒಂದು ಲ್ಯಾಂಡ್ ವ್ಯಾಲ್ಯೂಯೇಷನ್ ತಕ್ಕ 30% ಲ್ಯಾಂಡ್ ವ್ಯಾಲ್ಯೂಯೇಷನ್ ಗೆ ಅವರು ರೇಟ್ ಫಿಕ್ಸ್ ಮಾಡಬೇಕು ಅಂತ ಒಂದು ಆದೇಶ ಇದೆ. 2024 ಒಂದು ಆದೇಶ ಇದೆ. ಅದರ ಪ್ರಕಾರ ಇದುವರೆಗಾದ್ರೂ ಜಿಲ್ಲಾಧಿಕಾರಿ ನಮ್ಮ ಕೂಡ್ಲಿಗಿಯಲ್ಲಿ ನೇರವಾಗಿ ಪಬ್ಲಿಕ್ ಅಲ್ಲಿ ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾವು ಮಾಹಿತಿ ಕೇಳಿದಾಗ ನಾವು ಯಾವ್ದು ರೇಟ್ ಫಿಕ್ಸ್ ಮಾಡಿಲ್ಲ ಅಂತ ಜಿಲ್ಲಾಧಿಕಾರಿ ನಮಗೆ ಹಿಂಬರ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಬೇಕಾಗಿತ್ತು. ಕಂಪನಿಗಳು ಬಂದಾಗ ನಿಮ್ಗೆ ಇಂತಿಷ್ಟು ಹಣ ನೀಡ್ತಾರಂತ ಅದೇನೋ ಮಾಡಿದಾರ? ಮಾಡಿಲ್ಲ. ಮಾಡೇ ಇಲ್ಲ. ಆಮೇಲೆ ತಾಲೂಕು ಆಡಳಿತ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿಲ್ಲ ಕಂಪ್ನಿಗಳಿಗೆ. ನೋಡಿ, JSW ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದು ಬೇರೆ ಸುಮಾರು ಇಂತ ಬಾಳ ಇದಾವೆ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದು ಬೇರೆ ಸಮಸ್ಯೆ. ಏನಂತ ಕೊಟ್ಟಿದ್ದಾರೆ, 24 ಗಂಟೆ ಒಳಗಡೆ ಕಂಪ್ನಿಯವರು ನೀವು ನಮ್ಮ ಕಚೇರಿಗೆ ಹಾಜರಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ನೋಟಿಸ್ ಕೊಟ್ಟು 24 ಸೈನ್ ಇದೆ, ಇಲ್ಲಿ ಕಂಬ ಅಂತ ಇದೆ, ಏನ್ ವಿಷಯ ಅಂತ ಇದೆ, ಆಮೇಲೆ ಏನು ಯಾವ ಒಂದು ಆಕ್ಟ್ ಅಲ್ಲಿ ಏನು ನಾವು ಕ್ರಮ ಜರುಗಿಸಬೇಕು, 24 ತಾಸೊಳಗೆ ನೀವು ಬರವಣಿಗೆಯಲ್ಲಿ ಲಿಖಿತವಾಗಿ ಹೇಳಿಕೆ ನೀಡ್ರಿ ಅಂತ ಕಚೇರಿ ಬಂದು ನಿಮ್ಮ ದಾಖಲೆಗಳನ್ನು ಒದಗಿಸಿ ಅಂತ ಹೇಳಿದ್ದಾರೆ. ಈ ನೋಟಿಸ್ 24 ಗಂಟೆಗಳೊಳಗೆ ಅತಿ ಜರೂರಿಯಾಗಿ ಇದು ಸಾವಿರಾರು ನೋಟಿಸ್ ಹಿಂಗೆ 24 ಅವರ್ಸ್ ಒಳಗಡೆ ಬನ್ನಿ ಅಂತ ಕಂಪ್ನಿಗೆ ನೋಟಿಸ್ ಕೊಟ್ಟಿದ್ಮೇಲೆ ಮತ್ತೆ ಯಾಕೆ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ? ಮತ್ತೆ ಯಾಕೆ ಇದು ಆಗ್ತಾ ಇಲ್ಲ? ಯಾಕೆ ಆಡಳಿತಾಧಿಕಾರಿ ಏನ್ ಮಾಡ್ತಾ ಇದೆ ಇಲ್ಲಿ? ನೀವು ಕೇಳಿದ್ರೆ ನೋಟಿಸ್ ಕೊಟ್ಟಿದ್ರಲ್ಲ? ಕೇಳಿದ್ದೀನಿ, ಅದನ್ನು ಕೇಳಿದ್ದೀನಿ. ನೀವು ಯಾವ್ಯಾವ ಕಂಪನಿಗಳಿಗೆ ನೋಟಿಸ್ ಕೊಟ್ಟಿದ್ದೀರಾ ಕೊಡಿ ಅಂತ ಕೇಳಿದೀನಿ ನಾನು. ಯಾವ್ಯಾವ ಕಂಪನಿಗಳಿಗೆ ಈ ತರ ನೋಟಿಸ್ ಕೊಟ್ಟಿದ್ರಿ ಕೊಡಿ ಅಂತ ಕೇಳಿದ್ರೆ ಮಾಹಿತಿ ಹಾಕಿದ್ದೀನಿ ನಾನು. ಇಲ್ಲಿ ಮಾಹಿತಿ ಹಾಕಿದೆ, ಯಾವ್ಯಾವ ಕಂಪನಿಗಳಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಮೊನ್ನೆ ತಹಸೀಲ್ದಾರ್ ಅವರು ಮಾಹಿತಿ ಅಧಿಕಾರಿಗಳು ಅಲ್ಲ, ಅವರು ಗ್ರೇಡ್ 9-1 ಮಾಹಿತಿ ಅಧಿಕಾರಿ ಅಲ್ಲ. ಇಲ್ಲಿ ಹೇಳಿದರೆ ಇದು ಹೇಳ್ಬಿಡ್ತು, ಇಲ್ಲಿ ಕೇಳಿದಾರೆ ನೋಡ್ರಿ, ನಾವು ಕೇಳಿದ್ವಿ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಓನ್ಲಿ ಬರೀ 5 ನೋಟಿಸ್ ಮಾತ್ರ ನಾವು 3 ವರ್ಷದಿಂದ 5 ನೋಟಿಸ್ ಮಾತ್ರ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಆದ್ರೆ ಕಂಪ್ನಿಯವರು ಸುಮಾರು ಒಂದು 106 ನೋಟಿಸ್ ನಮಗೆ ಜೆರಾಕ್ಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾಹಿತಿ ಹಾಕಿದ್ವಲ್ಲ, ಹಾಕಿದ್ಮೇಲೆ ನೋಟಿಸ್ ಕೊಟ್ಟಿರೋ ಎಲ್ಲೆಲ್ಲಿ ಕೊಟ್ಟಿದ್ರು, ಯಾವ ಕಂಪ್ನಿ ಕೊಟ್ಟಿರಿ ಅಂತ ಕೇಳಿದ್ರೆ ಮಾಹಿತಿ ಅಧಿಕಾರಿಗಳು 9-1 ಮಾನ್ಯ ತಹಶೀಲ್ದಾರ್ಗಳು ಅಲ್ಲ. ಅದಕ್ಕೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ರಾಘವೇಂದ್ರ ಸರ್ ಅಂತ ಇದ್ದಾರೆ. ಅವರು ನನಗೆ ಮಾಹಿತಿ ಕೊಡಬೇಕಾಯ್ತು. ಸಡನ್ ಬಂದ್ಬಿಟ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಒಳಗಡೆ ಮಾನ್ಯ ಕುಮಾರಿ ನೇತ್ರಾವತಿ ಮೇಡಮ್ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಏನಂತ ಮಾಹಿತಿ ಕೊಟ್ಟಿಲ್ಲ, ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಸರ್ವೆ ನಂಬರ್ ನೋಟಿಸ್ ಬೇಕು ಅದಕ್ಕೆ ಕೊಡಿ ಅಂತ. ಸ್ವಾಮಿ, ನಾವು ಕೇಳ್ತಾ ಇರೋದು ನೀವು ಕ್ರಿಯೇಟ್ ಮಾಡಿ ಕೊಡಿ ಅಂತ ಹೇಳ್ತಿಲ್ಲ, ಅಥವಾ ನೀವು ಹುಡುಕಂಬಂದ್ ಕೊಡಿ ಅಂತ ಕೇಳ್ತಿಲ್ಲ. ತಮ್ಮ ಇಲಾಖೆಯಿಂದ ತಾವು ನೀಡಿರುವಂತಹ ನೋಟಿಸ್ಗಳು ಯಾವ್ಯಾವ ಕಂಪ್ನಿ ಕೊಡಿ. ಯಾಕಂದ್ರೆ ಸಾರ್ವಜನಿಕ ಮಾಹಿತಿ ಕೇಳುವಂತ ಅಧಿಕಾರ ಪ್ರತಿಯೊಬ್ಬ ನಾಗರಿಕರಿಗಿದೆ. ತಮ್ಮ ಆಡಳಿತ ಏನು 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 ಅನ್ಯಾಯ ಆಗಿದೆ ನಿಮಗೆ? ಫ್ಯಾನು ನಮ್ಮ ಹೊಲದಾಗ 2 ಕಡೆಗೆ ತಿರುಗ್ತದೆ, ರೆಕ್ಕೆ ತಿರುಗ್ತದೆ. ಅಲ್ಲ, ಅದೊಂದು ವಿಡಿಯೋ ಈಗ ಎಷ್ಟು ವರ್ಷದಿಂದ ಈಗ ನೀವು ಎಷ್ಟು ವರ್ಷದಿಂದ ನಿಮಗೆ ಅದು ಅನ್ಯಾಯ ಮಾಡಿದ್ದಾರೆ? ಈಗ 3 ವರ್ಷದಿಂದ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಯಾವುದೇ ತರದ ಪರಿಹಾರ ಕೊಟ್ಟಿಲ್ಲ. ಶಾಸಕರು ಬಳಿ ಹೋಗಿದ್ದಾರೆ, ತಹಸೀಲ್ದಾರ್ ಬಳಿ ಹೋಗಿದ್ದಾರೆ, ಯಾವುದೇ ತರ ಇವ್ರಿಗೆ ನ್ಯಾಯ ಒದಗಿಸಿಲ್ಲ. ಅಂದ್ರೆ ರೆಕ್ಕೆ ತಿರುಗುವ ನೆರಳು ನಿಮ್ಮನ್ನ ಏನಿಲ್ಲ ಅಂತ ಕೊಟ್ಟಾರೆ. ನಿಮ್ಗೆ ಹಿಂಬಾರ ಅಷ್ಟೇ ನೀವು ಲ್ಯಾಂಡ್ ಕೊಟ್ಟಿದ್ದೀರಾ, ಏರ್ಲೇಷನ್ ಗೆ ನಿಮಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಬೆಳೆ ಎಲ್ಲ ನಾಶ ಆಗ್ತದೆ. ಕಂಬಗಳನ್ನು ಅಳವಡಿಸಿದ್ದಾರೆ, ಇವುಗಳನ್ನು ತೆರವುಗೊಳಿಸಬೇಕಂತ ಹೇಳಿ ಜಿಲ್ಲಾಧಿಕಾರಿ ತಹಶೀಲ್ದಾರಿಗೆ ಹೇಳ್ತಾರೆ.
ತಹಸೀಲ್ದಾರ್ ಹೇಳ್ತಾರೆ, ಮತ್ತೆ ಆಮೇಲೆ ತಹಸೀಲ್ದಾರು, ತಾಲೂಕು ಸರ್ವೇರು, ಆಮೇಲೆ VAR ಎಲ್ಲ ಹೇಳ್ತಾರೆ. ಈ ಸರ್ವೆ ನಂಬರ್ ಅಲ್ಲಿ ಇಷ್ಟಿಷ್ಟು ಕಂಬ ಇದಾವೆ ಅಂತ ಇವ್ರು ಸರ್ವೆ ಮಾಡ್ಕೊಂಡ್ ಬರ್ತಾರೆ. ಇದು ಪರಿಶೀಲನೆ ನೋಡಿ, ಇದು ಸ್ಥಳ ಪರಿಶೀಲನೆ ಮಾಡಿರೋದು. 36 ಕಂಬ ಇದಾವೆ. ಮತ್ತೀಗ GSW ಕಂಪ್ನಿಗೆ 17 ಕಂಬಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಹಾಕಕ್ಕೆ ಹೊರಟಿದ್ದ ಪರ್ಮಿಷನ್ಗೆ ಹೋಗಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀವಿ, ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕಾಮಗಾರಿ ಮೊನ್ನೆ ಮಾಡ್ತಾ ಇದ್ರು, ನಾವು ಸ್ಪಾಟಿಗೆ ಹೋಗ್ಬಿಟ್ಟು ನಿಲ್ಸಂಗೆ ನಾವು ಒಂದು ಮಾಧ್ಯಮ ಮುಖಾಂತರ ನಾವು ಅದನ್ನ ಪ್ರಸಾರ ಮಾಡಿದ್ವಿ. ಆ ಕಂಬಲ್ಲಿ ಸ್ಟಾಪ್ 17 ಕಂಬಗಳಿಗೆ ಈಗ ಆಲ್ರೆಡಿ ಪ್ರಸ್ತಾವನೆ ಏನಿದೆ ಅಂದ್ರೆ, ತಹಸೀಲ್ದಾರ್ ಹೇಳ್ತಾರೆ ಜಿಲ್ಲಾಧಿಕಾರಿಗೆ, ನಮ್ಮವು ಇಷ್ಟು ನಮ್ಮ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರ್ ಅಲ್ಲಿ ಇಷ್ಟು ಅನಾಧಿಕೃತವಾಗಿದ್ದಾವೆ ಅಂತ ತಹಸೀಲ್ದಾರು ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿ 2 ಸಲ ಮೆಮೊರಾಂಡಮ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಅವನ್ನ ತೆರವುಗೊಳಿಸ್ರಿ ಅಂತ ಕೊಡ್ತಾರೆ, ನೋಟಿಸ್ 2 ಸಲ ಕೊಡ್ತಾರೆ. ಇದು ಒಂದು 2 ಸಲ ಕೊಡ್ತಾರೆ. 2 ಸಲ ಕೊಟ್ಟು ಈಗ 1 ವರ್ಷ ಆಯ್ತು, ಯಾವುದೇ ಒಂದು ತೆರವುಗೊಳಿಸಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಈಗಿರ್ತಕ್ಕಂಥ ತಹಸೀಲ್ದಾರ್ ನಾವು ಮೊನ್ನೆ ತಹಸೀಲ್ದಾರ್ ಇಲಾಖೆಗೆ ಹೋಗಿ ಜಿಲ್ಲಾ ಕಚೇರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವ್ರು ನಾವು ಹೇಳಿರೋ ನೋಟಿಸ್ಗಾಗ್ಲಿ ಮೆಮೊರಾಂಡಿಗೆ ಏನು ಉತ್ತರ ನೀಡ್ತಾ ಇಲ್ಲ. 2 ಸಲ ನೋಟಿಸ್ ನೀಡಿದ್ವಿ, ನಿಮ್ಮ ತಹಸೀಲ್ದಾರರು ನಮಗೆ ಯಾವುದೇ ಒಂದು ಉತ್ತರನೇ ನೀಡಿಲ್ಲ. ಅವರು ಗಟ್ಟಿದ್ದಾರೆ, ಅದೇನ ಗಟ್ಟಿದ್ದಾರೆ ಅಂದ್ರೆ ಏನೋ ಗೊತ್ತಿಲ್ಲ, ಅವ್ರು ಹಂಗೆ ಹೇಳ್ತಾರೆ. ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಾವು 2 ಸಲ ಮೆಮೊರಾಂಡಮ್ ಕೊಟ್ಟಿವಿ 1 ವರ್ಷಲಿದ್ದ, ಅವನ್ನ ತೆರವುಗೊಳಿಸ್ರಿ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತ ಹೇಳಿ. ಆದ್ರೆ ಅವ್ರು ಕ್ರಮ ಜರುಗಿಸಿಲ್ಲ, ತೆರವುಗೊಳಿಸಿಲ್ಲ, ನಮಗೆ ಉತ್ತರ ನೀಡಿಲ್ಲ. ಈ ತರ ನಮಗೆ ಮಾಡಿದಾಗ ನಾವು ಮತ್ತೆ ಕೇಳಿದಾಗ ಅವ್ರು ಗಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರು. ಅದೇನು ಅಧಿಕಾರದಲ್ಲಿ ಗಟ್ಟಿದಾರೋ ಅಥವಾ ಏನನ್ನ ರಾಜಕೀಯ ಇನ್ಫ್ಲೂಯೆನ್ಸ್ ಗಟ್ಟಿದಾರೋ ಅಥವಾ ಏನು ಅದು ಯಾವ್ದಂತ ಗೊತ್ತಿಲ್ಲ. ಜಿಲ್ಲಾ ಕಚೇರಿ ದಾಖಲೆಗಳು ಇದಾವೆ. ಇಲ್ಲಿ 24 ಗಂಟೆ ಒಳಗೆ ನೋಟಿಸ್ ಕೊಡ್ತಾರೆ. DC ಅವರು ಆದೇಶ ಮಾಡಿದ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ನಾವು ಒಂದೇ ಒಂದು ನಿಮ್ಮ ಮಾಧ್ಯಮ ಹೇಳೋದಿಷ್ಟೇ, ನಾವು ಕಂದಾಯ ಇಲಾಖೆಯವರು ಏನು ನಮ್ಮ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಲ್ಯಾಂಡ್ಗಳಲ್ಲಿ, ಗೌರ್ಮೆಂಟ್ ಲ್ಯಾಂಡ್ಗಳಲ್ಲಿ ಏನು ಒಂದು ವಿದ್ಯುತ್ ಕಂಬಗಳು, ಪವನ್ ವಿದ್ಯುತ್ ಕಂಬಗಳು, ಗೈಸೆಟ್ಗಳು ಲೈನ್ ಹೋಗ್ತಿದ್ದಾವೆ, ಅದು ಸರ್ಕಾರದ ರೂಲ್ ಪ್ರಕಾರ ಸ್ಕ್ವೇರ್ ಫೀಟ್ ಅಲ್ಲಿ ರಾಯಲ್ಟಿ ಕಟ್ಸ್ಕೊಳಕ್ಕೆ ಒಂದು ರೂಲ್ ಐತೆ. ರಾಯಲ್ಟಿ ಕಟ್ಸ್ಕೊಂಡ್ಲಿ ಸರ್ಕಾರ ಬಕಸಕ್ಕೆ ದುಡ್ಡು ಬರ್ತತೆ ನಮ್ಮ ಸರ್ಕಾರಕ್ಕೆ. ಅದೇನಾದರೂ ನಮ್ಮ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೊಂದು ಅನುಕೂಲ ಆಗ್ತದೆ. ಅದು ಬಿಟ್ಟು ಸುಮ್ಮನೆ 24 ತಾಸೊಳಗೆ ಬರ್ರಿ, 24 ತಾಸೊಳಗೆ ಬರ್ರಿ ಅನ್ನೋದು ಬಿಟ್ಟು ನೇರವಾಗಿ ಏನಾದರೂ ಸರ್ಕಾರಿ ಲ್ಯಾಂಡಲ್ಲಿ ಹಾಕಿದ್ರೆ ಆ ರೈತನಿಗೆ ಏನು ಕೊಡಬೇಕಾದ ಹಣವನ್ನು ಕೊಡಿಸಿ, ಉಳಿದ ಹಣದಲ್ಲಿ ಆ ಸ್ಕ್ವೇರ್ ಫೀಟ್ ಅಲ್ಲಿ ಸರ್ಕಾರಕ್ಕೆ ರಾಯಲ್ಟಿ ಹಣವನ್ನು ಕಟ್ಸ್ಕೊಳ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಬಸವರಾಜಪ್ಪ ಅವರು ಒಂದು ಸ್ವಲ್ಪ ಅವ್ರದೊಂದು ಮಾತು ಕೇಳ್ರಿ. ಯಾಕಂದ್ರೆ ಮಧ್ಯವರ್ತಿಗಳು ಇವ್ರು ಸಣಪ್ಗೆ ಇವ್ರು ಹೊಲ್ದಾಗ ಇಲ್ಲೇ ಇದಾವೆ, ಇವ್ರು ಸಣಪ್ನ ಹೊಲ್ದಾಗ ಇದಾವೆ. ಮತ್ತೆ ಟೋಟಲ್ ಇವರು 20 ಕಂಬ ಇದಾವೆ. ಇವ್ರಿಗೆ 30,000 ಹೇಳಿದ್ರು. ಒಂದು ಗೈಗೆ 35,000 ಒಂದು ಕಂಬಕ್ಕೆ, ಒಂದು ಗೈಗೆ 10,000. ಆದ್ರೆ ಅದ್ ಕೇಳಕ್ ಈಗ ಸುಮಾರು ಒಂದು ಹೋಗಿ ಶಾಶ್ವತವಾಗಿ 30 ವರ್ಷ ಅಂತ ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ನೀವು ಈಗ ಮಧ್ಯವರ್ತಿಗಳು ನಿಮ್ಮ ಹತ್ರ ಬಂದಿರಲ್ಲ, ಅವ್ರನ್ನ ವಿಚಾರಣೆ ಮಾಡಿದ್ರಿ, ಏನ್ ಹೇಳಿದ್ರು? ಕಿತ್ತಾಕ್ಬೇಕು ನೀವು ಹೋಗಿ. ಯಾವಲ್ಲ ಅವ್ರು ನಾವು ಸಣ್ಣ ಪುಟ್ಟ ಸಿಮೆಂಟ್ ಹಾಕಿ ಬಾರಿ ಬಂದೋಬಸ್ತ್ ಸೇರಿ ನೀವು ಕಿತ್ಕೊಳ್ಳೋದು. ನಾವು ಮಳೆ ಇಲ್ಲ, ಬೆಳೆ ಇಲ್ಲ. JCB ಬರ್ಬೇಕಂದ್ರೆ 1-2 ತಾಸು 3 ತಾಸು, JCBಗೆ 1,000-3,000 ದುಡ್ಡು ಇಲ್ಲ. ಈಗ ಬೆಳೆ ಹಾಕಿ ಬಿಟ್ಟಾರೆ ಯಾವ್ದು ಇಲ್ಲ. ಕಡಿ ತಗೊಂಡು ಹೋದಾಗ ನಮ್ಮ ಕೈಲಿ ಏನ್ ಗಾಡಿ ಎತ್ತಿಗೆ ಹಾಕವು. ಈಗ ಈತನು ಒಂದು 20 ಕಂಬ, ಒಂದು 30 ಗೈ, ಇವ್ರ ಅಳಿನೂ ಒಂದು 6 ಕಂಬ, ಒಂದು 20 ಗೈ, ಇವರು ಒಂದು 20 ಕಂಬ, ಒಂದು 20 ಗೈ.
ಇವ್ರ ರಿಲೇಷನ್ ಒಂದು 20 ಕಂಬ ಅನ್ಬೋದ, ಒಂದು 20 ಕಂಬ, ಒಂದು 20 ಗೈ, ಹಿಂಗೆ ಒಟ್ಟು ಎಲ್ಲರೂ ಆತ ಪಾಪ ಆತದೆ ಆತನ ಒಂದು 7 ಕಂಬ, ಒಂದು 20 ಗೈ. ಯಾವುದು ಪರಿಹಾರ ಸಿಗಲಿಲ್ಲ. ಇಲ್ಲ ಬಹಳ ಜನ ಬಂದ್ರು ಸಹ, ಬಹಳ ಜನ ಬಂದಿಲ್ಲ ಇವತ್ತಿನ ಈಗ 5 ದಿನ ಸಡನ್ ಆಗಿ ರಾತ್ರಿ 5 ದಿನ 5 ದಿವಸ ಎಲ್ಲಿ ಬರ್ತಾರೆ ಬದುಕಿನ ಕಾಲಿಗೆ ಮಳೆ. ನಮ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕವರೆಗೂ ಹೋಗ್ಬೇಕಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೀವಿ. ಇದೇನಾದ್ರೂ ಮುಂದೆ ಅವ್ರು ಇಷ್ಟಾದ್ರೂ ಅವ್ರ ಎಚ್ಚೆತ್ತಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟವಾದಂತ ಹೋರಾಟವನ್ನು ಹಾಕ್ತೀವಿ. ಅದು ಎಷ್ಟು ದಿನಕ್ಕನಾಗ್ಲಿ, ಯಾಕಂದ್ರೆ ಸರ್ಕಾರ ಬೊಕ್ಕಸಕ್ಕೆ ನಾವು ಲಾಸ್ ಮಾಡಕ್ಕೆ ನಾವು ರೆಡಿ ಇಲ್ಲ. ಸರ್ಕಾರದ ಬೊಕ್ಕಸಕ್ಕೆ ನಾವು ಟ್ಯಾಕ್ಸ್ ಕಟ್ಟೆ ಬಿಡೋದಿಲ್ಲ. ಅದು ಯಾರೇ ಆಗಿರಲಿ, ನಾವು ಟ್ಯಾಕ್ಸ್ ಕಟ್ಟೆ ಕಟ್ತೀವಿ. ನಿಯಮ ಪಾಲನೆ ಮಾಡಲೇಬೇಕು. ಆ ನಿಯಮ ನಮಗೆ ಪ್ರತಿಯೊಬ್ಬ ನಾಗರಿಕರು, ಬಡವನಿಗೆ ನಿಯಮ ಇದೋ ಅದೇ ರೀತಿ ಕಂಪ್ನಿಗಳಿಗೂ ನಿಯಮ ಇದಾವೆ. ದುಡ್ಡಿದ್ದನಿಗೆ ನಿಯಮವನ್ನು ಕೊಡ್ಕೊಳಕ್ಕಾಗಲ್ಲ, ಬಡವನ ನಿಯಮವನ್ನು ದೌರ್ಜನ್ಯದಿಂದ ಒಳಗಾಗಕ್ಕಾಗಲ್ಲ. ನಿಯಮನೇ, ಕಾನೂನೇ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಕಂಪ್ನಿ ಆಗಿರಲಿ, ಆ ಕಂಪ್ನಿಗೆ ಏನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅದನ್ನು ಕಟ್ಟಬೇಕಂತೇಳಿ ನಮ್ಮ ಒತ್ತಾಯ. ಸೊ ಅದೇ ರೀತಿಯಾಗಿ ನಮ್ಮ ರೈತರ ಒಂದು ಅವಳುಗಳಿದ್ದಾವೆ, ದಯವಿಟ್ಟು ಎಷ್ಟು 434, 436, 434 ಸರ್ಕಾರಿ ಲ್ಯಾಂಡು, 436 ಸರ್ಕಾರಿ ಲ್ಯಾಂಡ್. ಈ ಭೂಮಿಯಲ್ಲಿ ಉಳಿಮೆ ಮಾಡೋರು ಯಾರು? ದಲಿತರು. ತಿಪ್ಪೇಸ್ವಾಮಿ ಅಂತ ಹೇಳಿ, ಹನುಮಕ್ಕ ಅಂತ ಹೇಳಿ, ಅವರು ಉಳಿಮೆ ಮಾಡಿದ್ರೆ ಅವರಿಗೆ ಆದ್ರೂ ಕಂಬದ್ದು ದುಡ್ಡು ಹಾಕ್ಲಿಲ್ಲ. ಕಂದಾಯ ಇಲಾಖೆಯವರು ನಾವು ಲೀಜಿಗೆ ಕೊಡ್ತು ಅಂತ ಹೇಳಿ ಅವ್ರು ಲೀಜಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 10 ವರ್ಷ ಪಟ್ಟ ಕೊಡಲ್ಲ. ಸರ್ಕಾರಿ ಭೂಮಿ, ಸರ್ಕಾರಿ ಭೂಮಿನ ಲೀಸಿಗೆ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಇದೆ ನೋಡಿ, ಸರ್ಕಾರಿ ಭೂಮಿನ ಅವರೇ ಇಲ್ಲಿ ಏನ್ ಹೇಳಿದ್ದಾರೆ ನೋಡಿ, ನಾವು ಗುತ್ತಿಗೆ ನೀಡುತ್ತಿದ್ದೀವಿ, ಉಳುಮೆ ಮಾಡುವಂತ ಭೂಮಿನ ಕಸ್ಕೊಂಡು ನಾವು ಗುತ್ತಿಗೆ ನೀಡುತ್ತಿದ್ದೀವಿ. ಮತ್ತೊಂದು ಚೆಕ್ ಲಿಸ್ಟ್ ಇದೆ, ಅದರಲ್ಲಿ ಫಾರ್ಮ್ 57 ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಕ್ಲೀನಾಗಿ ಕಾಣ್ತದೆ. ಇಲ್ಲಿ ಹೇಳಿದ್ದಾರೆ 53, 57 ಈ ಜಮೀನಿನಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಈ ಜಮೀನಿನಲ್ಲಿ 53, 57 ಅರ್ಜಿಗಳು ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸಾಗು ಸತಿ ಇಲ್ಲ. ಬಟ್ ಬಾಕಿ ಅವರು 53, 57 ಅರ್ಜಿನೂ ಹಾಕಿದ್ದಾರೆ, ಸಾಗುವಳಿ ಮಾಡ್ತಿದ್ದಾರೆ. ಅರ್ಜಿ ಇದೆಯಾ ಅದು? ಇದಾವೆ. ಆ ರೈತರು ಸಾಗುವಳಿ ಮಾಡೋದಂತಾರನೆ ಇವ್ರು ಲೀಜಿಗೆ ಇವ್ರು ಲೀಜಿಗೆ ಕೊಡ್ತಾರೆ, ಕಂದಾಯ ಇಲಾಖೆ ಲೀಜಿಗೆ ಕೊಡ್ತದೆ. 30-40 ವರ್ಷಗಳಿಂದ ಉಳುಮೆ ಮಾಡೋ ರೈತ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೇಳ್ತಾರೆ, ಅಂದ್ರೆ ಅಲ್ಲಲ್ಲ, ಇಲ್ಲಿ ಹೇಳ್ತಾರೆ ರೈತರು ಬಿಡಿಸಿ ಲೀಸಿಗೆ ಕೊಡ್ತಾರೆ ಕಂಪನಿಗಳಿಗೆ. ಇದ್ರಲ್ಲಿ ಯಾವುದೇ ಪದ್ಯಗಳಿಲ್ಲ, ಮರಗಳಿಲ್ಲ ಅಂತ ಹೇಳ್ತಾರೆ. ಆ ಜಮೀನಲ್ಲಿ ನೋಡಿದ್ರೆ ಮರಗಳಿದಾವೆ, ಆ ಮರಗಳ ಪದ್ಯ ಇದಾವೆ. ಈ ಕೃಷಿ ಯೋಗ್ಯ ಜಮೀನನ್ನು JSW ಕಂಪ್ನಿ ಕೊಡ್ತಾರೆ 10 ವರ್ಷ ಲೀಜಿಗೆ. ಫಾರ್ಮ್ 57, 53 ಹಾಕಿದ್ದಾರೆ. ಅವ್ರು ಉಳುಮೆ ಮಾಡ್ಕೊಳಕ್ ಉಳುಮೆಯಲ್ಲೇ ಇದ್ದಾರೆ. ಈ ಜಮೀನನ್ನು ಸಾಗುವಳಿ ಮಾಡೋ ರೈತ ಯಾರು? ದಲಿತರು. ಅವ್ರ ಹತ್ರ 50 ಫಾರಂ ಹಾಕಿರೋದು. ಇದು ನಮಗೆ ಒಂದೇ ಒಂದು ನೋವು ಏನಂದ್ರೆ, ಈ ವಿಚಾರವಾಗಿ ಇದ್ರ ವಿಚಾರವಾಗಿ ನಾವು ಕಂದಾಯ ಇಲಾಖೆಯನ್ನು ಕೇಳಿದ್ರೆ, ನಮ್ಮ ಭೂಮಿನ ನಾವು ಲೀಜಿಗೆ ಕೊಡ್ತೀವಿ, ನಮ್ಮ ಭೂಮಿ ನಾವು ಲೀಜಿಗೆ ಕೊಡ್ತೀವಿ, ನಾವೆಲ್ಲಿ ಹೋಗ್ಬೇಕು? ಆದ್ರೆ ಆ ಸಾಗುವಳಿ ಮಾಡಿರ್ತಕ್ಕಂಥ ರೈತನಿಗೆ ಯಾರು ₹1 ಕೊಟ್ಟಿಲ್ಲ ಪಾಪ. ಇದು ಬಹಳ ನೋವಿನ ಸಂಗತಿ. ಇದು ಇದೇ ರೀತಿ ಈಗ 1 ವರ್ಷದಿಂದ ಏನಾಗ್ತಾ ಸಾಗುವಳಿ ಯಾರಿದ್ದಾರೆ? ಅವರೇ ಇದ್ದಾರೆ, ದಲಿತರ ಇದ್ದಾರೆ. ಈಗ ಸಾಗುವಳಿ ಕಂಟಿನ್ಯೂ ಇದಾರೆ. ಕಂಟಿನ್ಯೂ ಇದ್ದಾರೆ. ಇದನ್ನ ಈಗ ಫ್ಯಾನಿಗೆ ಲೀಸಿಗೆ ಕೊಟ್ಟಿದ್ದಾರೆ. ಕಂಬ 66 ಲೈನ್, ಕಂಬ ಲೈನು ಸೆಟ್ಗಳು ಹಾಕಿದ್ದಾರೆ. 66 ಲೈನ್. ಅದು ಹಂಗಾದ್ರೆ ಅದ್ರ ಲೀಸಿಂದು ಸರ್ಕಾರಕ್ಕೆ ಅಮೌಂಟ್ ಇವ್ರು ತಗೊಂಡಿದ್ದಾರೆ. 66 ಲೈನು. ಮತ್ತೆ ಅದ್ರ ಮೇಲೆ ಒಂದು ಫ್ರಾಡ್ ಮಾಡಿದ್ದಾನೆ. 66 ಲೈನ್ ಅದು 33 ಲೈನ್ ಅಂತ ತೋರಿಸಿದ್ದಾರೆ. ಕಡಿಮೆ ತೋರಿಸಿದ್ದಾರೆ. ತಪ್ಪು ಮಾಹಿತಿ ಇದರಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ, 33 ಲೈನ್ ಅಂತ ಹೇಳಿದ್ದಾರೆ. ಇದರಲ್ಲಿ ಅದು 33 ಲೈನ್ ಅಲ್ಲ, 66 ಲೈನ್. ಆಮೇಲೆ ಇದು ಈ 2 ಸರ್ವೆ ನಂಬರ್ ಅಲ್ಲಿ ಇಷ್ಟು ಸೆನ್ಸ್ ನಾವು ಲೀಸಿಗೆ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಉದ್ಯಮಕ್ಕೆ ಸೆಂಟ್ಸ್ ಗಟ್ಟಲೆ ಕೊಡಂಗಿಲ್ಲ ಸರ್ಕಾರ ರೂಲ್ ಪ್ರಕಾರ. ಅದು ಸ್ಕ್ವೇರ್ ಫೀಟ್ ಅಲ್ಲಿ ಕೊಡಬೇಕು. ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ಬೇಕಂತ ಒಂದಿದೆ. ಅದು ಎಂತ ಭೂಮಿ? ಅದು ಯೋಗ್ಯ, ಕೃಷಿಗೆ ಯೋಗ್ಯ ಅಲ್ಲದ ಭೂಮಿಯಲ್ಲಿ ಏನಾದ್ರು ಕೈಗಾರಿಕೆ ಅಥವಾ ವಾಣಿಜ್ಯೋದ್ಯಮ ಮಾಡಿದ್ರೆ ಕೊಡಬೇಕು ಸ್ಕ್ವೇರ್ ಫೀಟ್ ಅಲ್ಲಿ ಅಂತ. ಬಟ್ ನಮ್ಮ ಕೂಡ್ಲಿಗೆ ಕಂದಾಯ ಇಲಾಖೆ ಏನ್ ಕೊಟ್ಟಿದೆ? ಸೆಂಟ್ಸ್ ಅಲ್ಲಿ ಕೊಟ್ಟಿದೆ. ಸೆಂಟ್ಸ್ ಲೆಕ್ಕದಲ್ಲಿ ಕೊಟ್ಟಿದೆ. ಎಷ್ಟು ಬೊಕ್ಕಸ ಮಾಡ್ತಾರೆ ಸರ್ಕಾರಕ್ಕೆ ತೆರಿಗೆ ಕಟ್ಟ. ಆಮೇಲೆ ಇದೆ ಈ ತರ ಕೊಟ್ಟು
ಇಡೀ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಈ ಥರ ಏನಾಗಿತ್ತು ಅಂದರೆ ಈ ಥರ ಎಲ್ಲರಿಗೆ ನೋಟಿಸ್ ಕೊಡೋದು, ಎಲ್ಲ ಅಲ್ಲೇನು ಕಂಬ ಆಗ್ತಾರೆ ಅವ್ರಿಗೆ ನೋಟಿಸ್ ಕೊಡೋದು, 24 ತಾಸು ಒಳಗೆ ಬರ್ಬೇಕಂತಾರೆ. ಯಾರು ಬರ್ತಾರೆ ಹೋಗ್ತಾರೆ, ಮಾತಾಡ್ತಾರೆ ಬರ್ತಾರೆ, ಅಷ್ಟೇ ಮಾತಾಡ್ತಾರೆ ಹೋಗ್ತಾರೆ ಬರ್ತಾರೆ. ಬಟ್ ಅಲ್ಲಿ ಏನು ಮಾತಾಡಿದರೆ ಅಲ್ಲಿ ಏನಾಗಿದೆ ಏನು ಆಗಿಲ್ಲ ಯಾರಿಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದೇ ಇಲ್ಲ. ಇವೆಲ್ಲ ಮಾಹಿತಿ ನಾವು ಹೇಳ್ತಿದ್ರಂದ್ರೆ ತಹಶೀಲ್ದಾರ್ ಮೇಲೆ ಎನ್ಕ್ವೈರಿ ಆಗ್ಬೇಕು, ಅವ್ರ ಇನ್ಕಮ್ ಟ್ಯಾಕ್ಸ್ ಮೇಲೆ ತಹಶೀಲ್ದಾರ್ ಮೇಲೆನೆ ಆಗ್ಬೇಕು ನಮಗೆ. ಯಾಕಂತಂದ್ರೆ ಇಷ್ಟೊಂದು ಅನ್ಯಾಯ ಇಷ್ಟೊಂದು ದೌರ್ಜನ್ಯ ಆಗ್ತದೆ ಅಂದ್ರೆ ನೋಡ್ರಿ ಇಲ್ಲೊಂದು ಅವರ ಇನ್ಕಮ್ ಅನ್ನು ಇಲ್ಲಿ ತನಿಖೆ ಮಾಡ್ಲೇಬೇಕು. ಇಲ್ಲಿ ಏನಿದೆ ಅಂದ್ರೆ ಇದು ನಮ್ಮ ಸೂಲ್ದಾಳಿದೆ. ಇದು ಏನು ಹೇಳಿದ್ದಾರೆ ತಹಸೀಲ್ದಾರ್ ಹೇಳಿಬಿಟ್ಟಾರೆ. ಏನು ಹೇಳಿದ್ದಾರೆ ಮತ್ತೆ ಈಗ JSW ಕಂಪ್ನಿಗೆ 17 ಕಂಬಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಹಾಕಕ್ಕೆ ಹೊರಟಿದ್ದ ಪರ್ಮಿಷನ್ಗೆ ಹೋಗಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀವಿ, ಇದನ್ನು ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕಾಮಗಾರಿ ಮೊನ್ನೆ ಮಾಡ್ತಾಯಿದ್ರು, ನಾವು ಸ್ಪಾಟಿಗೆ ಹೋಗ್ಬಿಟ್ಟು ನಿಲ್ಸಂಗೆ ನಾವು ಒಂದು ಮಾಧ್ಯಮ ಮುಖಾಂತರ ನಾವು ಅದನ್ನು ಪ್ರಸಾರ ಮಾಡಿದ್ವಿ. ಆ ಕಂಬಲ್ಲಿ ಸ್ಟಾಪ್ 17 ಕಂಬಗಳಿಗೆ ಈಗ ಆಲ್ರೆಡಿ ಪ್ರಸ್ತಾವನೆ ಏನಿದೆ ಅಂದ್ರೆ ತಹಸೀಲ್ದಾರ್ ಹೇಳ್ತಾರೆ ಜಿಲ್ಲಾಧಿಕಾರಿಗೆ, ನಮ್ಮವು ಇಷ್ಟು ನಮ್ಮ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಅನಾಧಿಕೃತವಾಗಿದ್ದಾವೆ ಅಂತ ತಹಸೀಲ್ದಾರು ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿ 2 ಸಲ ಮೆಮೊರಾಂಡಮ್ ಕೊಡ್ತಾರೆ. ಏನಂತ ಕೊಡ್ತಾರೆ, ಅವನ್ನ ತೆರವುಗೊಳಿಸ್ರಿ ಅಂತ ಕೊಡ್ತಾರೆ, ನೋಟಿಸ್ 2 ಸಲ ಕೊಡ್ತಾರೆ. ಇದು ಒಂದು 2 ಸಲ ಕೊಡ್ತಾರೆ. 2 ಸಲ ಕೊಟ್ಟು ಈಗ 1 ವರ್ಷ ಆಯಿತು, ಯಾವುದೇ ಒಂದು ತೆರವುಗೊಳಿಸಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಈಗಿರ್ತಕ್ಕಂಥ ತಹಸೀಲ್ದಾರ್ ಅಂದ್ರೆ ಡಿಸಿ ಆದೇಶನ ಕೂಡ ಧಿಕ್ಕರಿಸಿದ್ದಾರೆ. ನಾವು ಮೊನ್ನೆ ತಹಸೀಲ್ದಾರ್ ಇಲಾಖೆಗೆ ಹೋಗಿ ಜಿಲ್ಲಾ ಕಚೇರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವ್ರು ನಾವು ಹೇಳಿರೋ ನೋಟಿಸ್ಗಾಗಲಿ ಮೆಮೊರಾಂಡಿಗೆ ಏನು ಉತ್ತರ ನೀಡ್ತಾ ಇಲ್ಲ. ಕಾನೂನು ಕ್ರಮ ಜರುಗಿಸಬಹುದು. 2 ಸಲ ನೋಟಿಸ್ ನೀಡಿದ್ವಿ, ನಿಮ್ಮ ತಹಸೀಲ್ದಾರರು ನಮಗೆ ಯಾವುದೇ ಒಂದು ಉತ್ತರನೇ ನೀಡಿಲ್ಲ. ಅವರು ಗಟ್ಟಿದ್ದಾರೆ, ಅದೇನ ಗಟ್ಟಿದ್ದಾರೆ ಅಂದ್ರೆ ಏನೋ ಗೊತ್ತಿಲ್ಲ, ಅವ್ರು ಹಂಗೆ ಹೇಳ್ತಾರೆ ಜಿಲ್ಲಾ ಕಚೇರಿಯಲ್ಲಿ. ಜಿಲ್ಲಾ ಕಚೇರಿಯಲ್ಲಿ ಹೇಳ್ತಾರೆ, ನಿಮ್ಮ ತಹಸೀಲ್ದಾರರು ನಾವು 2 ಸಲ ಮೆಮೊರಾಂಡಮ್ ಕೊಟ್ಟಿವಿ 1 ವರ್ಷದಿಂದ, ಅವನ್ನ ತೆರವುಗೊಳಿಸ್ರಿ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತೇಳಿ. ಆದ್ರೆ ಅವ್ರು ಕ್ರಮ ಜರುಗಿಸಿಲ್ಲ, ತೆರವುಗೊಳಿಸಿಲ್ಲ, ನಮಗೆ ಉತ್ತರ ನೀಡಿಲ್ಲ. ಈ ತರ ನಮಗೆ ಮಾಡಿದಾಗ ನಾವು ಮತ್ತೆ ಕೇಳಿದಾಗ ಅವ್ರು ಗಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರರು. ಅದೇನು ಅಧಿಕಾರದಲ್ಲಿ ಗಟ್ಟಿದಾರೋ ಅಥವಾ ಏನನ್ನ ರಾಜಕೀಯ ಇನ್ಫ್ಲೂಯೆನ್ಸ್ ಅಲ್ಲಿ ಗಟ್ಟಿದಾರೋ ಅಥವಾ ಏನು ಅದು ಯಾವುದಂತ ಗೊತ್ತಿಲ್ಲ. ಜಿಲ್ಲಾ ಇವ್ರು ಹೇಳ್ತಾ ಇದ್ದಾರೆ, ಜಿಲ್ಲಾ ಕಚೇರಿ ದಾಖಲೆಗಳು ಇದಾವೆ. ಇಲ್ಲಿ 24 ಗಂಟೆ ಒಳಗೆ ನೋಟಿಸ್ ಕೊಡ್ತಾರೆ. DC ಅವರ ಆದೇಶ ಮಾಡಿದ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ನಾವು ಒಂದೇ ಒಂದು ನಿಮ್ಮ ಮಾಧ್ಯಮ ಹೇಳೋದಿಷ್ಟೇ, ನಾವು ಕಂದಾಯ ಇಲಾಖೆಯವರು ಏನು ನಮ್ಮ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಗೌರ್ಮೆಂಟ್ ಲ್ಯಾಂಡ್ಗಳಲ್ಲಿ ಏನು ಒಂದು ವಿದ್ಯುತ್ ಕಂಬಗಳು, ಈ ಪವನ ವಿದ್ಯುತ್ ಕಂಬಗಳು ಗೈ ಸೆಟ್ಗಳು ಲೈನ್ ಹೋಗ್ತಿದ್ದಾವೆ, ಅದು ಸರ್ಕಾರದ ರೂಲ್ ಪ್ರಕಾರ ಸ್ಕ್ವೇರ್ ಫೀಟಲ್ಲಿ ರಾಯಲ್ಟಿ ಕಟ್ಸ್ಕೊಳಕ್ಕೆ ಒಂದು ರೂಲ್ ಐತೆ. ರಾಯಲ್ಟಿ ಕಟ್ಸ್ಕೊಂಡ್ಲಿ ಸರ್ಕಾರ ಬಕಸಕ್ಕೆ ದುಡ್ಡು ಬರ್ತತೆ ನಮ್ಮ ಸರ್ಕಾರಕ್ಕೆ. ಅದನ್ನೇನಾದರೂ ನಮ್ಮ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೊಂದು ಅನುಕೂಲ ಆಗ್ತದೆ. ಅದು ಬಿಟ್ಟು ಸುಮ್ಮನೆ 24 ತಾಸೊಳಗೆ ಬರ್ರಿ ಅನ್ನೋದು ಬಿಟ್ಟು ನೇರವಾಗಿ ಏನಾದರೂ ಸರ್ಕಾರಿ ಲ್ಯಾಂಡಲ್ಲಿ ಹಾಕಿದರೆ ಆ ರೈತನಿಗೆ ಏನು ಕೊಡಬೇಕಾದ ಹಣವನ್ನು ಕೊಡಿಸಿ ಹಣದಲ್ಲಿ ಆ ಸ್ಕ್ವೇರ್ ಫೀಟಲ್ಲಿ ಸರ್ಕಾರಕ್ಕೆ ರಾಯಲ್ಟಿ ಹಣವನ್ನು ಕಟ್ಸ್ಕೊಳ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡುತ್ತೀವಿ. ಅದೇ ರೀತಿಯಾಗಿ ಬಸವರಾಜಪ್ಪ ಅವರು ಒಂದು ಸ್ವಲ್ಪ ಅವ್ರದ್ದು ಸುಮಾರು ನಾವೇ ಹೋಗಿವಿ, ಒಂದು 5 ಸಾಲ ಹೋಗಿವಿ. ಯಾಕಂದ್ರೆ ರೈತರ ಈಗ ಗೊತ್ತಾಗೋದಿಲ್ಲ. ಈಗ ಏನಾಗ್ಬಿಡತ್ತೆ, ಅಗ್ರಿಮೆಂಟ್ ಸೈನ್ ಮಾಡಿದಾರೆ, ಅವ್ರು ಸೈನ್ ಮಾಡಿದಾರೆ ಅಂತಾರೆ, ಇವ್ರು ನೋಡಿದ್ರೆ ದುಡ್ಡು ಹಾಕ್ತೀವಿ ಮಾಡ್ರಿ ಅಂತ ಹೇಳಿದಾರೆ, ಮಾಡಿಬಿಟ್ಟಾರೆ. ನನಗೆ ಹೇಳಿದ್ದೆ ನಂಗೆ ಸರ್, ನಾನು ಅನೇಕ ಮಾತಾಡಲ್ಲ, ನಾನು ಹೇಳ್ತಾನೆ ಸೈನ್ ಮಾಡಿದ್ರೆ ಮತ್ತೆ ದುಡ್ಡು ನಾವು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ಆ ನಮ್ಮ ರೈತರೇನು JSW ಕಂಪ್ನಿಯವರು ಆ ವೆಂಡರ್ಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಆ ರೈತರಿಗೆ ಏನು ಹೇಳಿದ್ರು ಅಮೌಂಟು 35,000, 40,000, 50,000, 60,000 ಏನು ಹೇಳಿದಾರೋ ಅದರ ಪ್ರಕಾರವಾಗಿ ಆ ಕಂಪ್ನಿಯವರು ದುಡ್ಡನ್ನು ನೇರವಾಗಿ ಆ ರೈತರಿಗೆ ಕೊಟ್ಟು, ಆ ರೈತನ ಹೊಲದಲ್ಲಿ ಕಂಬ ಇದಾವೆ, ಗೈ ಸೆಟ್ಗಳಿದ್ದಾವೆ, ಆ ರೈತನ ದುಡ್ಡನ್ನು ಆ ರೈತನಿಗೆ ಕೊಡ್ಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀವಿ. ಎಲ್ಲ ನಮ್ಮ ಸೂಲ್ದಲ್ಲಿ ರೈತರ ಪರವಾಗಿ ಕೊಡ್ಲಿಲ್ಲಪ್ಪ ಅಂದ್ರೆ
ಸರ್ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅನ್ನೋ ಟೈಮಲ್ಲಿ ಸಾಲ ಮಾಡಾಗ್ಲಿ ನಾವು ರೈತರು ಅದನ್ನ JCB ಕಿಳಿಸಿ ಮುಂದಿನ ದಿನಗಳಲ್ಲಿ ಅವನು ಹೊರಗಡೆ ದೋಗ್ತೀವಿ, ಅವನೇನಾದ್ರೂ ಮಾಡ್ತೀವಿ. ಒಂದು ಸಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ನಮ್ಮ ಸೂಲ್ದಳ್ಳಿ ಆಗಿರ್ಬೋದು, ಗುಣಸಾಗರ ಆಗಿರ್ಬೋದು, ಈ JSW ಕಂಪ್ನಿ ಏನು ಅಮೌಂಟ್ ಕೊಟ್ಟಿಲ್ಲ. ಕಂಪ್ನಿ ಇದು ಅಮೌಂಟ್ ಹೆಂಗಂದ್ರೆ, ಒಂದು ಕಂಪ್ನಿ PO ಅಂತ ಇರ್ತದೆ. PO ಅಂದ್ರೆ ಒಂದು ಖರೀದಿ ಆದೇಶ ಪತ್ರ ಅಂತ. ಆ ಖರೀದಿ ಆದೇಶ ಪತ್ರ ಎಷ್ಟಿದೆ ಆ ಕಂಪ್ನಿದು, ಅಷ್ಟು ಅಮೌಂಟು ಆ ರೈತನಿಗೆ ಕೊಡಬೇಕು. ಯಾವುದೇ ಮಧ್ಯವರ್ತಿಗೆ ಆಗಿರ್ಬೋದು, ಯಾವುದೇ ಒಂದು ಲೀಡರ್ಗೆ ಆಗಿರ್ಬೋದು, ಯಾರಿಗೂ ಕೊಡದೆ ನೇರವಾಗಿ ಆ ಕಂಪ್ನಿ PO JSW ಕಂಪ್ನಿ PO ಎಷ್ಟು ಖರೀದಿ ಪತ್ರ ಇದೆಯೋ ಅಷ್ಟು ಅಮೌಂಟ್ ಆ ರೈತರಿಗೆ ಕೊಡಬೇಕಂತ ನಾವು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ. ನೇರವಾಗಿ ಹೇಳಲ್ಲ, ಅವ್ರು ಕೆಲಸ ಮಾಡಿಸಿದ್ರು ಬೇರೆ ಕೊಡಿಸ್ತಾನೆ, ಬೇರೆ ಕೊಡ್ತಾನೆ. ಆಮೇಲೆ ಕೆಲಸ ಮಾಡಿಸ್ತಾರೋ ಅಲ್ಲಿ ನೀವಾಗ್ಲಿ ನೇರ ಕಂಪ್ನಿಯವ್ರ ಹತ್ರ ವ್ಯವಹಾರ ಮಾಡ್ಬೇಕು. ಅವ್ರು ಬರ್ಲಿ ಬಿಡ್ರಿ ಬೇಕಾದ್ರೆ ಅನ್ಬೇಕು. ನೀವು ಅವ್ರ ಮಧ್ಯವರ್ತಿಗಳ ಹತ್ರ ಬೇಕಾಗತ್ತೆ ಏನು 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 ಅನ್ಯಾಯ ಆಗಿದೆ ನಿಮಗೆ? ಫ್ಯಾನು ನಮ್ಮ ಹೊಲದಾಗ 2 ಕಡೆಗೆ ತಿರುಗ್ತಾರೆ, ಹಾಂ ರೆಕ್ಕೆಯಲ್ಲಿ ತಿರುಗ್ತಾರೆ. ಅಲ್ಲ, ಅದೊಂದು ವಿಡಿಯೋ ಹಾಂ. ಈಗ ಎಷ್ಟು ವರ್ಷದಿಂದ ಈಗ ನೀವು ಎಷ್ಟು ವರ್ಷದಿಂದ ನಿಮಗೆ ಅದು ಅನ್ಯಾಯ ಮಾಡಿದ್ದಾರೆ? ಈಗ 3 ವರ್ಷದಿಂದ ಹಾಂ. ಯಾವುದೇ ಪರಿಹಾರ ಕೊಟ್ಟಿಲ್ಲ? ಯಾವುದೇ ತರದ ಪರಿಹಾರ ಕೊಟ್ಟಿಲ್ಲ. ಶಾಸಕರು ಬಳಿ ಹೋಗಿದ್ದಾರೆ, ತಹಸೀಲ್ದಾರ್ ಬಳಿ ಹೋಗಿದ್ದಾರೆ, ಯಾವುದೇ ತರ ಇವ್ರಿಗೆ ನ್ಯಾಯ ಒದಗಿಸಿಲ್ಲ. ಅಂದ್ರೆ ರೆಕ್ಕೆ ತಿರುಗುವ ನೆರಳು ನಿಮ್ಮ ಭೂಮಿಯಲ್ಲಿ ತಹಸೀಲ್ದಾರ್ ಹಿಂಬಾರ ಕೊಟ್ಟರು. ಹಿಂಬಾರ ಕೊಟ್ಟಿದ್ದಾರೆ, ಇಲ್ಲಿ ಐತೆ ಹಿಂಬಾರ. ಏನಂತ ಕೊಟ್ಟಿದ್ದಾರೆ ಹಿಂಬಾರ? ಏನಿಲ್ಲ ಅಂತ ಕೊಟ್ಟಾರೆ ನಿಮ್ಗೆ ಹಿಂಬಾರ. ಅಷ್ಟೇ ನೀವು ಲ್ಯಾಂಡ್ ಕೊಟ್ಟಿದ್ದೀರಾ, ಏರ್ಲೇಷನ್ಗೆ ನಿಮಗೆ ಪರಿಹಾರ ಕೊಟ್ಟಿಲ್ಲ. ರೆಕ್ಕೆ ಇವ್ರ ಹೊಲ್ದ ತಿರುತ್ತಲ್ಲ, ನೆರಳು ಬೀಳ್ತಲ್ಲ, ಅದನ್ನ ಕೊಟ್ಟಿಲ್ಲ. RMA ಹೋಗಿದ್ದಾರೆ, ಬೆಳೆ ಎಲ್ಲ ನಾಶ ಆಗ್ತದೆ. ಅಲ್ಲಿ ಹೊಲ್ದಾಗ ಕೆಲಸ ಮಾಡಕ್ಕೂ ಆಗ್ತಿಲ್ಲ ಅವರಿಗೆ. ಅಷ್ಟು ಸೌಂಡ್ ಇದು ಚೆಕ್ ಬಂದಿದೆ, ರಾಂಗ್ ಆಗೈತೆ. ರಾಂಗ್ ಆಗೈತೆ. ಅದಕ್ಕೆ ಪರಿಹಾರ ಅಂದ್ರೆ ಅವ್ರ ಹೊಲ್ದಾಗ ರೆಕ್ಕೆಯನ್ನು ತಿರುಗಲ್ಲ ಅಂತ ಕೊಟ್ಟರು. ಹೌದೌದು. ಅಲ್ಲ, ತಹಶೀಲ್ದಾರ್ ಖುದ್ದಾಗಿ ಹೋಗಿದ್ದಾರೆ ಅಲ್ಲಿ ಸ್ಪಾಟಿಗೆ. ರಿಜಿಸ್ಟರ್ಡ್ ಆಗೈತೆನಾ? ರಿಜಿಸ್ಟರ್ಡ್ ಆಗಿ ಈ ತರ ತಹಸೀಲ್ದಾರ್ ಸ್ಪಾಟಿಗೆ ಹೋದ್ರನ್ನ ಅವ್ರ ಹೊಲ್ದ ರೆಕ್ಕೆ ತಪ್ಪಾಗಿದೆ. ಅಂದ್ರೆ ಇವರು ಚೆಕ್ ಬಂದಿ ಬರಲ್ಲ ಅಂತಂದು ಬೇರೆ ಚೆಕ್ ಬಂದಿ ಹಾಕ್ತಾರೆ. ಬೇರೆ ಚೆಕ್ ಬಂದಿ ಆಗಿ ಇವ್ರಿಗೆ ಪರಿಹಾರ ಕೊಡಬೇಕಾಗುತ್ತೆ. ಬೇರೆ ಚೆಕ್ ಬಂದಿ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನೀನು ಯಾವುದೇ ತರ ಇವರಿಗೆ ಪರಿಹಾರನೇ ಕೊಡಬೇಕಾಗಿತ್ತು, ನೀನು ಪರಿಹಾರ ಕೊಡಬೇಕಾಗಿತ್ತು, ಕಾಂಪನ್ಸೇಷನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ರೈತ ಸಂಘದ ಕಡೆಯಿಂದ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ. ಯಾವುದೇ ತರಹದ ಪರಿಹಾರ ಕೊಟ್ಟಿಲ್ಲ. ನೀವು ಕೊಟ್ಟಿರುವಂತ ಒಂದು ಅರ್ಜಿಗೆ ಏನು ಹಿಂಬರ ಬಂದಿಲ್ವ? ಬಂದತ್ತೆ, ಬರುತ್ತಲ್ಲ, ನಿಮ್ಮ ರೈತ ಸಂಘಟನೆಯಿಂದ ಕೊಟ್ಟಿರೋದಲ್ಲ ಬಂದತ್ತೆ. ಅದು ಇದು ಕೊಟ್ಟಿದ್ದೀವಲ್ಲ ಮನವಿ, ಅದಕ್ಕೆ ಏನಾದ್ರು ಬಂದಿದೆ? ಹಿಂಬರ ಬಂದಿಲ್ಲ? ಬಂದಿಲ್ಲ. ಹಿಂಬಾರ ಏನೇನಂದ್ರೆ ಕೊಡಲ್ಲ. ರಸ್ತೆ ಓಡಾಡಕ್ಕೆ ಪರಿಹಾರವಾಗಿ 1,29,000 ಏನು ಕೊಟ್ಟಿದಾರಲ್ಲ ಓಡಾಡೋದಕ್ಕೆ, ಅದನ್ನ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಏರ್ಲೇಷನ್ ಬಗ್ಗೆ ಆಗಿರ್ಲಿ, ಇದ್ರ ಬಗ್ಗೆ ತಹಶೀಲ್ದಾರ್ ಅವರಾಗಿರ್ಲಿ, VAಗಳಾಗ್ಲಿ, RIಗಳಾಗ್ಲಿ ರೈತರ ಹತ್ರ ಮಾತಾಡಿಲ್ಲ. ಮಾತಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಅಲ್ಲಿ ಏನ್ ಮಾತಾಡಿದ್ದಾರೆ, ಅಲ್ಲಿ ಏನಾಗಿದೆ, ಏನಾಗಿಲ್ಲ, ಯಾರಿಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದೇ ಇಲ್ಲ. ಇವೆಲ್ಲ ಮಾಹಿತಿ ನಾವು ಹೇಳ್ತಿದ್ರಂದ್ರೆ ತಹಶೀಲ್ದಾರ್ ಮೇಲೆ ಎನ್ಕ್ವೈರಿ ಆಗ್ಬೇಕು. ಅವ್ರ ಇನ್ಕಮ್ ಟ್ಯಾಕ್ಸ್ ಮೇಲೆ ತಹಶೀಲ್ದಾರ್ ಮೇಲೆನೆ ಆಗ್ಬೇಕು ನಮಗೆ. ಯಾಕಂತಂದ್ರೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದೌರ್ಜನ್ಯ ಆಗ್ತದೆ ಅಂದ್ರೆ ನೋಡಿ, ಇಲ್ಲೊಂದು ಅವರ ಇನ್ಕಮ್ ಅನ್ನು ಇಲ್ಲಿ ತನಿಖೆ ಮಾಡ್ಲೇಬೇಕು. ಇಲ್ಲಿದೆ, ಇಲ್ಲಿ ಏನಿದೆ ಅಂದ್ರೆ ಇದು ನಮ್ಮ ಸೂಲ್ದಳ್ಳಿದೆ. ಇದು ಏನು ಹೇಳಿದ್ದಾರೆ, ತಹಸೀಲ್ದಾರ್ ಹೇಳಿಬಿಟ್ಟಾರೆ. ಏನು ಹೇಳಿದ್ದಾರೆ, ಅನಾಧಿಕೃತವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ, ಇವುಗಳನ್ನು ತೆರವುಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ತಹಸೀಲ್ದಾರಿಗೆ ಹೇಳ್ತಾರೆ. ತಹಸೀಲ್ದಾರ್ ಹೇಳ್ತಾರೆ.